ಸಂವಿಧಾನವನ್ನು ಸಮಾಜವನ್ನು ಮತ್ತಷ್ಟು ಜನಪರವಾಗಿ ನ್ಯಾಯಪರವಾಗಿಸ್ಕೋಬೇಕು ಅಂತ ಹೋರಾಟ ಮಾಡ್ತಿದ್ದಂಥ ಉಮರ್ ಖಲೀದ್ ಮತ್ತು ಶರ್ಜೀಲ್ ಇಮಾಮ್ ಇವರಿಬ್ಬರಿಗೆ ಮತ್ತೆ ಸುಪ್ರೀಂ ಕೋರ್ಟು ಜಾಮೀನು ನಿರಾಕರಣೆ ಮಾಡಿದೆ. ಒಂದು ರೀತಿ ಪೂರ್ವ ತೀರ್ಮಾನವನ್ನು ಮಾಡಿದಂತೆ ಇವರಿಬ್ಬರಿಗೆ ಜಾಮೀನನ್ನು ನಿರಾಕರಿಸಲಾಗಿದೆ. ಇದು ಕೇವಲ ಉಮರ್ ಮತ್ತು ಶರ್ಜೀಲ್ ಇಮಾಮ್ ಅವರಿಗೆ ಮಾಡಿರುವಂತಹ ಅನ್ಯಾಯ ಮಾತ್ರ ಅಲ್ಲ, ಸುಪ್ರೀಂ ಅನ್ಯಾಯ ಮಾತ್ರ ಅಲ್ಲ, ಪ್ರಾಯಶಃ ಭಾರತದ ಸಂವಿಧಾನಕ್ಕೆ, ಭಾರತದ ನ್ಯಾಯ ಸಂಹಿತೆಗೆ ತಪ್ಪು ವ್ಯಾಖ್ಯಾನದಿಂದ ಮಾಡಿರುವ ಒಂದು ಕಪ್ಪು ಚುಕ್ಕೆ. ದೇಶಾದ್ಯಂತ ಶಹೀನ್ ಬಾಗ್ಗಳು ಸೃಷ್ಟಿಯಾದವು. ಶಹೀನ್ ಬಾಗ್ ಅಂದರೆ ತಮ್ಮಲ್ಲಿ ಜ್ಞಾಪಕ ಇರ್ತದೆ, ಮಹಿಳೆಯರು ವಿಶೇಷವಾಗಿ ಈ ನಾಗರಿಕತ್ವ ನಿರಾಕರಣೆಯ ಕಾಯ್ದೆಯ ವಿರುದ್ಧ ಎಲ್ಲ ಬಗೆಯಾದಂಥ ಭೀತಿಗಳನ್ನು ತೊರೆದು ಅತ್ಯಂತ ದೃಢ ಮನಸ್ಕವಾಗಿ ಧೀರೋದಾತ್ತವಾಗಿ ನಡೆಸಿದಂಥ ಹೋರಾಟದ ಟೆಂಟುಗಳು. ದಿಢೀರನೆ ಇದರ ಹಿಂದೆ ದೊಡ್ಡ ಒಂದು ಸಂಚಿತ್ತು. ಈ ಸಂಚು ಕೇವಲ CAA NPR NRC ವಿರುದ್ಧ ಅಲ್ಲ, ಮೋದಿ ಸರ್ಕಾರ, ಚುನಾಯಿತ ಮೋದಿ ಸರ್ಕಾರವನ್ನು ಕೆಳಗಿಳಿಸುವುದಕ್ಕೆ ಒಂದು ಬೃಹತ್ ಸಂಚು ನಡೆದಿತ್ತು. ಆ ಬೃಹತ್ ಸಂಚಿನ ಪ್ರಮುಖ ಸೂತ್ರಧಾರಿಗಳು, ಅದರ ಮಾಸ್ಟರ್ ಮೈಂಡು ಉಮರ್ ಖಲೀದು, ಶರ್ಜೀಲ್ ಇಮಾಮು, ಗುಲ್ಫಿಶಾ ಫಾತಿಮಾ, ಶಿಫಾವುರ್ ರೆಹಮಾನ್, ಮಿರಾನ್ ಹೈದರ್, ಮೊಹಮ್ಮದ್ ಸಲೀಂ ಖಾನ್, ಶಾದಾಬ್ ಅಹಮದ್, ಉಮರ್ ಇಮಾಮ್, ಖಾದಿ ಸಾಫಿ, ಅಖ್ತಾರ್ ಖಾನ್, ತಸ್ಲೀಂ ಅಹಮದ್, ಸಲೀಂ ಮಲ್ಲಿಕ್ ಎಲ್ಲ ಮುಸ್ಲಿಮರೇ. ಸತ್ತೋರು 45 ಜನ ಮುಸ್ಲಿಮರು, ಮನೆ ಮಠ ಕಳ್ಕೊಂಡವ್ರು ಮುಸ್ಲಿಮರು, ಅರೆಸ್ಟ್ ಆದವ್ರು ಮುಸ್ಲಿಮರು. ಈ ಕಾಯ್ದೆ ಬಂದ್ರೆ ಅತಿ ದೊಡ್ಡ ಬಾಧೆ ಒಳಗಾಗ್ತಿದ್ದು ಮುಸ್ಲಿಮರು. ದಾಳಿ ಮಾಡಿದ್ದು ಸಂಘ ಪರಿವಾರದವರು, ದಾಳಿಗೆ ಕರೆ ಕೊಟ್ಟವರು BJPನವರು, ನಿರ್ದಿಷ್ಟವಾಗಿ ಅದರಲ್ಲಿ ಭಾಗವಹಿಸಿ ನೇತೃತ್ವ ಕೊಟ್ಟವರು ಸಂಘ ಪರಿವಾರದ ಅಂಗಸಂಸ್ಥೆಗಳು. ಅವರ ಮೇಲೆ ಕೇಸು ಇಲ್ಲ, ಬಂಧನವೂ ಇಲ್ಲ. UAPA ಪ್ರಕರಣಗಳಲ್ಲಿ ಎಷ್ಟು ಪ್ರಕರಣಗಳಲ್ಲಿ ಶಿಕ್ಷೆ ಆಗ್ತಾ ಇದೆ? 3% ಇಲ್ಲ. ಯಾಕಂದರೆ ಸಾಕ್ಷ್ಯಾಧಾರಗಳೇ ಇರೋದಿಲ್ಲ. ಇದೇ ರೀತಿಯ ನ್ಯಾಯ ಸಂಹಿತೆಯನ್ನು ಉಳಿದವ್ರಿಗೂ ಕೂಡ ಅನ್ವಯಿಸ್ತಾರೆ. ಗೌರಿ ಲಂಕೇಶ್ ಹತ್ಯೆ ಆಯಿತು, 18 ಜನ ಆರೋಪಿಗಳು, ಒಬ್ಬೊಬ್ಬರ ಮೇಲೂ ಕೂಡ ಗಂಭೀರವಾದಂಥ ಅಪರಾಧಗಳೇ ಇದ್ದಾವೆ. ಚಂದ್ರಚೂಡ್ ಅನ್ನುವಂತಹ ಸುಪ್ರೀಂ ಕೋರ್ಟ್ ಅತ್ಯಂತ ಲಿಬರಲ್ ನ್ಯಾಯಾಧೀಶ ಅಂತ ಹೇಳ್ಕೊಳ್ತಿದ್ದಂಥ ಮನುಷ್ಯರು, ಅರ್ನಬ್ ಗೋಸ್ವಾಮಿ ಅರೆಸ್ಟ್ ಆದರೆ ಒಂದು ದಿವಸ ಕೂಡ ಅವರು ಜೈಲಲ್ಲಿ ಇರಬಾರ್ದು, ಒನ್ ಡೇ ಈಸ್ ಟೂ ಮಚ್ ಅಂತೇಳಿ ಅವ್ರನ್ನ ಬಿಡುಗಡೆ ಮಾಡ್ತೀವಿ. ಇವರನ್ನು 1 ವರ್ಷ ಜಾಮೀನೇ ಕೊಡಲ್ಲ ಅಂತ ಒಳಗಾಗ್ತದೆ. ಎಲ್ಲರೂ ಯುವಕರು, ಪ್ರತಿಭಾವಂತ ಯುವಕರು, ಸಂವಿಧಾನವನ್ನು ಎತ್ತಿಡಿಯುವಂತಹ ಪ್ರತಿಭಾಶಾಲಿಗಳು, ವಿವೇಕವಂತರು, ಈ ದೇಶದ ಆಸ್ತಿ ಆಗಬೇಕಾದಂಥವ್ರು. ಅವ್ರನ್ನ ಭಯೋತ್ಪಾದಕರು ಅಂತ ಹೇಳ್ತೀರಿ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 554ನೇ ಕಂತಿಗೆ ನಿಮಗೆ ಸ್ವಾಗತ. ಈ ವರ್ಷದ ಜನವರಿ 5 ಪ್ರಾಯಶಃ ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಮತ್ತೊಂದು ಕರಾಳ ದಿನ, ಮತ್ತೊಂದು ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ನ್ಯಾಯಾಂಗದ ನಿಷ್ಪಕ್ಷಪಾತತೆ, ನ್ಯಾಯಪರತೆಯ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನು ಎತ್ತಿದ ದಿನ. ನಿಮಗೆಲ್ಲರಿಗೂ ಗೊತ್ತಿದೆ, ಜನವರಿ 5ನೇ ತಾರೀಕು ಮತ್ತೊಮ್ಮೆ ಈ ದೇಶದ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಈ ದೇಶದ ಸಂವಿಧಾನಕ್ಕೆ ಬದ್ಧವಾಗಿ ಸಂವಿಧಾನವನ್ನು, ಸಮಾಜವನ್ನು ಮತ್ತಷ್ಟು ಜನಪರವಾಗಿ ನ್ಯಾಯಪರವಾಗಿಸ್ಕೋಬೇಕು ಅಂತ ಹೋರಾಟ ಮಾಡ್ತಿದ್ದಂಥ ಉಮರ್ ಖಲೀದ್ ಮತ್ತು ಶರ್ಜೀಲ್ ಇಮಾಮ್ ಇವರಿಬ್ಬರಿಗೆ ಮತ್ತೆ ಸುಪ್ರೀಂ ಕೋರ್ಟು ಜಾಮೀನು ನಿರಾಕರಣೆ ಮಾಡಿದೆ. ಜಾಮೀನು ನಿರಾಕರಣೆ ಮಾಡುವುದು ಮಾತ್ರವಲ್ಲದೆ ಆ ಪ್ರಕ್ರಿಯೆಯಲ್ಲಿ ಅದು ಇವರಿಬ್ಬರಿಗೆ ಯಾತಕ್ಕೆ ಜಾಮೀನು ನಿರಾಕರಣೆ ಮಾಡಬೇಕು ಅನ್ನೋದಕ್ಕೆ ರೂಪಿಸಿಕೊಂಡಂತಹ ಸಂಹಿತೆಗಳು, ಅದಕ್ಕೊಂದು ಕೊಟ್ಟಂತಹ ಕಾನೂನಾತ್ಮಕ ನೆಲೆಗಳು ಮತ್ತು ಇವರು ಏನು ಕೃತ್ಯ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ, ಭಯೋತ್ಪಾದನಾ ಕೃತ್ಯ, ಆ ಭಯೋತ್ಪಾದನೆ ಅನ್ನುವುದಕ್ಕೆ ಕೊಟ್ಟಿರುವಂತಹ ವ್ಯಾಖ್ಯಾನ ಹಾಗೂ ಆ ಪ್ರಕ್ರಿಯೆಯಲ್ಲಿ ಇದುವರ ತನಕ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ, ಲಿಬರ್ಟಿಗೆ, ಆರ್ಟಿಕಲ್ 21ಕ್ಕೆ ಸುಪ್ರೀಂ ಕೋರ್ಟು ಇದುವರೆಗೂ ಕೊಡ್ತಿದ್ದಂಥ ಮಹತ್ವವನ್ನು, ಎಂಥದೇ ಕಾಯ್ದೆಗಳನ್ನು ಮಾಡಿದ್ರೂ ಕೂಡ ಸಂವಿಧಾನ ಕೊಟ್ಟಿರುವ ಮೂಲಭೂತ ಹಕ್ಕಾದಂಥ ವೈಯಕ್ತಿಕ ಸ್ವಾತಂತ್ರ್ಯ ಆರ್ಟಿಕಲ್ 21ನ್ನು ಯಾವುದೇ ವಿಚಕ್ಷಣೆ ಇಲ್ಲದೆ ದೀರ್ಘಕಾಲ ನಿರ್ಬಂಧದಲ್ಲಿ ಇಡುವಂತ ಇಲ್ಲ ಅನ್ನುವ ಒಂದೇನು ಕಾನೂನಿನ ಸಂವಿಧಾನಾತ್ಮಕ ನೆಲೆ ಇತ್ತು, ಅದರ ಬಗ್ಗೆ ಏನು ತೀರ್ಪುಗಳು ಬಂದಿದ್ವು ಅದೆಲ್ಲವನ್ನೂ ಉಲ್ಲಂಘಿಸಿ ಒಂದು ರೀತಿ ಪೂರ್ವ ತೀರ್ಮಾನವನ್ನು ಮಾಡಿದಂತೆ ಇವರಿಬ್ಬರಿಗೆ ಜಾಮೀನನ್ನು ನಿರಾಕರಿಸಲಾಗಿದೆ. ಇದು ಕೇವಲ ಉಮರ್ ಮತ್ತು ಶರ್ಜೀಲ್ ಇಮಾಮ್ ಅವರಿಗೆ ಮಾಡಿರುವಂತಹ ಅನ್ಯಾಯ ಮಾತ್ರ ಅಲ್ಲ, ಸುಪ್ರೀಂ ಅನ್ಯಾಯ ಮಾತ್ರ ಅಲ್ಲ, ಪ್ರಾಯಶಃ ಭಾರತದ ಸಂವಿಧಾನಕ್ಕೆ, ಭಾರತದ ನ್ಯಾಯ ಸಂಹಿತೆಗೆ
ತಪ್ಪು ವ್ಯಾಖ್ಯಾನದಿಂದ ಮಾಡಿರುವ ಒಂದು ಕಪ್ಪು ಚುಕ್ಕೆ ಮತ್ತು ಇದು ಬರಲಿರುವ ದಿನಗಳಲ್ಲಿ ತುಂಬ 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 ಅಪಾಯಕಾರಿ ಪರಿಣಾಮಗಳನ್ನು ಕೇವಲ ಉಮರ್ ಖಲೀದ್ ಮತ್ತು ಶರ್ಜೀಲ್ ಇಮಾಮ್ ಮೇಲೆ ಮಾತ್ರ ಅಲ್ಲ, ಯಾವುದೇ ಬಗೆಯ ಪ್ರತಿಭಟನೆ, ಯಾವುದೇ ಬಗೆಯ ಹೋರಾಟಗಾರರ ಮೇಲೆ ತುಂಬ ದೊಡ್ಡ ಪ್ರಭಾವವನ್ನು ಹೊಂದುತ್ತದೆ. ಮತ್ತು ಈ ತೀರ್ಪು ಮೋದಿ ಸರ್ಕಾರ ಏನು ಹಂತ ಹಂತವಾಗಿ ಈ ದೇಶದಲ್ಲಿ ಒಂದು ಫ್ಯಾಸಿಸ್ಟ್ ಸರ್ವಾಧಿಕಾರವನ್ನು, ಜನತೆಯ ಎಲ್ಲ ಹಕ್ಕುಗಳನ್ನು ಹರಣ ಮಾಡ್ತಾ ಇದೆ, ಆ ಹರಣ ಮಾಡುವುದಕ್ಕೆ ಮತ್ತೊಂದು ದೊಡ್ಡ ಆಯುಧವನ್ನು ಈ ಒಂದು ತೀರ್ಪು ಕೊಟ್ಟಿದೆ. ಇವತ್ತಿನ ಈ ಸಂಚಿಕೆಯಲ್ಲಿ ಅದರ ಅಂಶಗಳೇನು, ಯಾತಕ್ಕೆ ಇದು ಅಪಾಯಕಾರಿ ಅನ್ನೋದನ್ನು ತಮ್ಮ ಮುಂದೆ ಬಿಡಿಸಿ ಹೇಳಲು ಪ್ರಯತ್ನಿಸ್ತೀನಿ. ತೀರ್ಪು ಏನು ಹೇಳುತ್ತೆ ಅನ್ನೋದಕ್ಕೆ ಮುಂಚೆ ಪ್ರಕರಣ ಏನು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, 2019-2020ರಲ್ಲಿ ಈ ದೇಶಾದ್ಯಂತ NPR, NRC ಮತ್ತು CAA ವಿರುದ್ಧ ಬೃಹತ್ ಹೋರಾಟಗಳು ನಡೀತು. NPR, NRC, CAA ಅಂದ್ರೇನು? ಈ ದೇಶದ ಪ್ರತಿಯೊಬ್ಬ ನಾಗರಿಕರನ್ನು ಕೂಡ ನೀವು ನಾಗರಿಕರೇ ಅಲ್ಲ ಅಂತ ಅನುಮಾನಿಸಿ ಸರ್ಕಾರ ಹೇಳುವ ದಾಖಲೆಗಳನ್ನು ಕೊಟ್ಟರೆ ಮಾತ್ರ ಅವರನ್ನು ನಾಗರಿಕರು ಅಂತ ಪರಿಗಣಿಸಲಾಗುವುದು. ದಾಖಲೆ ಕೊಡಲಿಲ್ಲ ಅಂತಂದರೂ ಕೂಡ ಮುಸ್ಲಿಮೇತರರನ್ನು, ಹಿಂದೂಗಳನ್ನು, ಬೌದ್ಧರನ್ನು, ಸಿಖ್ಖರನ್ನು, ಕ್ರಿಶ್ಚಿಯರನ್ನು, ಪಾರ್ಸಿಗಳನ್ನು CAA ಅನ್ನುವ ಕಾಯ್ದೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ ಅವರುಗಳಿಗೆ ನಾಗರಿಕತ್ವ ಕೊಡಲಾಗುವುದು. ಮುಸ್ಲಿಮರಿಗೆ ಮಾತ್ರ ಅವರು ದಾಖಲೆಗಳನ್ನು ಕೊಡಲಿಲ್ಲ ಅಂತಂದರೆ ನಾಗರಿಕತ್ವ ನಿರಾಕರಿಸಲಾಗುವುದು ಅನ್ನೋದು ಈ NPR, NRC ಮತ್ತು CAA ಕಾನೂನಿನ ಸಾರಾಂಶ. ಇದರ ಬಗ್ಗೆ ಸಾಕಷ್ಟು ನಾವು ಈಗಾಗಲೇ ಬೇರೆ ಎಪಿಸೋಡಲ್ಲಿ ಚರ್ಚೆ ಮಾಡಿದ್ದೀವಿ. ಇವತ್ತಿನ ತೀರ್ಪಿನ ಹಿನ್ನೆಲೆಯಲ್ಲಿ ಸಂಕ್ಷಿಪ್ತವಾಗಿ ಇದು ಕಾಂಟೆಕ್ಸ್ಟ್ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಡಾಕ್ಯುಮೆಂಟ್ ಕೊಡೋದಂತಹ ಮುಸ್ಲಿಮೇತರರಿಗೂ ಕೂಡ ನಾಗರಿಕತ್ವ ಕೊಟ್ಟರೆ ಅಂದರೆ ಆ ಥರ ಕೊಡೋದಕ್ಕೆ ಸಾಧ್ಯವೇ ಇರಲಿಲ್ಲ. ಅದರಲ್ಲಿ ಬೇರೆ ಬೇರೆ ರೀತಿಯ ತೊಡಕುಗಳಿದ್ವು. ಈಗ ಅವೆಲ್ಲವೂ ಕೂಡ ಎದ್ದು ಕಾಣುತ್ತೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ನಾಮಶೂದ್ರ ದಲಿತರು ಯಾರಿದ್ದಾರೆ, ಮತುವಾ ಸಮುದಾಯದವರು, ಅವ್ರಿಗೆ ಇದುವರೆಗೆ ತನಕ ಕೊಡೋಕ್ಕಾಗಿಲ್ಲ. ಯಾಕಂತಂದರೆ ಡಾಕ್ಯುಮೆಂಟ್ ಕೊಡಲಾಗದ, ಭಾರತೀಯರು ಅಂತ ಸಾಬೀತು ಮಾಡಿಕೊಳ್ಳುವಂಥ ಡಾಕ್ಯುಮೆಂಟ್ ಕೊಡಲಾಗದ ಮುಸ್ಲಿಮೇತರರು ತಾವು ಅಫ್ಘಾನಿಸ್ತಾನದಿಂದಲೋ, ಪಾಕಿಸ್ತಾನದಿಂದಲೋ ಅಥವಾ ಬಾಂಗ್ಲಾದೇಶದಿಂದಲೋ 2014 ಡಿಸೆಂಬರ್ಗೆ ಮುಂಚೆ ವಲಸೆ ಬಂದಿದ್ದೆ ಧಾರ್ಮಿಕ ತಾರತಮ್ಯಕ್ಕೆ ಗುರಿಯಾಗಿ ಅಂತಂದ್ಬಿಟ್ಟು ಡಾಕ್ಯುಮೆಂಟ್ ತೋರಿಸ್ಬೇಕು. ಭಾರತದಲ್ಲೇ ಬದುಕಿರೋದಕ್ಕೆ ಡಾಕ್ಯುಮೆಂಟ್ ತೋರಿಸದೇ ಇರೋರು ಆ ಡಾಕ್ಯುಮೆಂಟ್ ಎಲ್ಲೂ ತೋರಿಸ್ತಾರೆ? ಆದ್ದರಿಂದ ಮುಸ್ಲಿಮರಿಗೆ ನೇರವಾಗಿ ಎದೆಗೆ ಚೂರಿ ಹಾಕುವುದು, ಮುಸ್ಲಿಮೇತರರಿಗೆ ಬೆನ್ನಿಗೆ ಚೂರಿ ಹಾಕುವಂತಹ ಕಾಯ್ದೆಯನ್ನು ಮೋದಿ ಸರ್ಕಾರ ತಂದಿತ್ತು. ಸಹಜವಾಗಿಯೇ ದೇಶಾದ್ಯಂತ ಇದರ ವಿರುದ್ಧ ಹೋರಾಟ ಭುಗಿಲೇಳಿತು. ದೇಶಾದ್ಯಂತ ಶಹೀನ್ ಬಾಗ್ಗಳು ಸೃಷ್ಟಿಯಾದವು. ಶಹೀನ್ ಬಾಗ್ ಅಂದರೆ ತಮ್ಮಲ್ಲಿ ಜ್ಞಾಪಕ ಇರ್ತದೆ, ಮಹಿಳೆಯರು ವಿಶೇಷವಾಗಿ ಈ ನಾಗರಿಕತ್ವ ನಿರಾಕರಣೆಯ ಕಾಯ್ದೆಯ ವಿರುದ್ಧ ಎಲ್ಲ ಬಗೆಯಾದಂಥ ಭೀತಿಗಳನ್ನು ತೊರೆದು ಅತ್ಯಂತ ದೃಢಮನಸ್ಕವಾಗಿ ಧೀರೋದಾತ್ತವಾಗಿ ನಡೆಸಿದಂಥ ಹೋರಾಟದ ಟೆಂಟುಗಳು ಕರ್ನಾಟಕದಲ್ಲಿ, ಇನ್ಫ್ಯಾಕ್ಟ್ ದೆಹಲಿಯ ಶಹೀನ್ ಬಾಗ್ ಅನ್ನೋ ಕಡೆ ಅದು ಶುರುವಾಯಿತು. ಭಾರತದಾದ್ಯಂತ 300ಕ್ಕೂ ಹೆಚ್ಚು ಆ ರೀತಿಯ ಶಹೀನ್ ಬಾಗ್ ಟೆಂಟುಗಳು ಕರ್ನಾಟಕದಲ್ಲಿ ಬೆಂಗಳೂರನ್ನು ಒಳಗೊಂಡಂತೆ ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ ಎಲ್ಲ ಕಡೆ ಶಹೀನ್ ಬಾಗ್ ಟೆಂಟ್ಗಳು ಕೂಡ ಬಂದು ಈ ಹೋರಾಟ ಉತ್ತುಂಗದಲ್ಲಿರಬೇಕಾದ್ರೆ ಸಹಜವಾಗಿಯೇ ಈ ಹೋರಾಟ ಮುಸ್ಲಿಮರೇ ಮಾಡ್ತಾ ಇರೋದು, ದೇಶದ್ರೋಹಿಗಳು ಮಾಡ್ತಿರೋ ಹೋರಾಟ, ಇದನ್ನ ಹೆಂಗಾದರೂ ಹತ್ತಿಕ್ಕಬೇಕು ಅಂತೇಳಿ ಸಂಘ ಪರಿವಾರ, BJP ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರವನ್ನು ಕೂಡ ಶುರು ಮಾಡಿದ್ರು. ಇನ್ಫ್ಯಾಕ್ಟ್ ಒಂದು ಹಂತದಲ್ಲಿ ಎಲ್ಲಿ ಮಟ್ಟಕ್ಕೆ ಹೋಯಿತು ಅಂತಂದರೆ, ಇವತ್ತು ಮೋದಿ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿರುವ ಅನುರಾಗ್ ಠಾಕೂರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಈ CAA ವಿರೋಧಿ ಹೋರಾಟಗಾರರನ್ನ ದೇಶದ್ರೋಹಿಗಳು ಅಂತ ಕರೆದು, ಗೋಲಿ ಮಾರೋ ಸಾಲೋಂಕೋ ದೇಶಕ್ಕೆ ಗದ್ದಾರೋಂಕೋ, ಈ ದೇಶದ್ರೋಹಿಗಳಿಗೆ ಗುಂಡಾಕ್ಸುಡ್ರಿ, ನಾನೇನಾಗುತ್ತೋ ನೋಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಭಾಷಣ ಮಾಡಿದರು. ಕಪಿಲ್ ಮಿಶ್ರಾ ಅನ್ನುವಂತಹ ಒಬ್ಬ ವ್ಯಕ್ತಿ, ಆತನೂ ಕೂಡ BJPಯ ನಾಯಕ. ಆತ ಆದರೆ ನಿಮ್ಮ ಮನೆ ಮನೆಗೆ ಅವರುಗಳು ಹುಡುಕೊಂಡು ಬರ್ತಾರೆ, ನೀವು ತಲ್ವಾರ್ಗಳನ್ನ ಇಟ್ಕೊಂಡು ಅವ್ರನ್ನ ಕೊಂದಾಕ್ರಿ ಅಂತಂದ್ಬಿಟ್ಟು ಕರೆ ಕೊಟ್ಟಿದ್ದರು. ಪರ್ವೇಶ್ ವರ್ಮಾ ಅಂತಂದ್ಬಿಟ್ಟು ಇನ್ನೊಬ್ಬ, ರಾಗಿಣಿ ಠಾಕೂರ್ ಅಂತಂದ್ಬಿಟ್ಟು ಮತ್ತೊಬ್ಬ ಸಂಘ ಪರಿವಾರದ ಸದಸ್ಯರು ಅತ್ಯಂತ ಹಸಿಯಾದಂಥ ದ್ವೇಷಪೂರಿತವಾದಂಥ ಮುಸ್ಲಿಂ ಭಾಷಣ ಮಾಡುವುದಕ್ಕೆ ಶುರು ಮಾಡಿದ್ರು. ಅವ್ರ ಜೊತೆಗೆ ನರ್ಸಿಂಗ್ ಆನಂದ ಅನ್ನುವಂಥ ಒಬ್ಬ ಸಂತ, ಸೋಕಾಲ್ಡ್ ಸಂತನೂ ಕೂಡ ಸೇರ್ಕೊಂಡು ಪ್ರತಿಯೊಬ್ಬ ಹಿಂದೂಗಳು ಕೂಡ ಕನಿಷ್ಠ 100 ಜನ ಮುಸ್ಲಿಮರ ತಲೆಯನ್ನು ತರೆದು ಬರಬೇಕು ಅಂತಂದ್ಬಿಟ್ಟು ಬಹಿರಂಗವಾಗಿ ಕರೆ ಕೊಟ್ಟರು. ಇವೆಲ್ಲವೂ ಕೂಡ CAA ವಿರೋಧಿ ಹೋರಾಟಗಾರರ ವಿರುದ್ಧ, ಎಸ್ಪೆಷಲಿ ಮುಸ್ಲಿಮರ ವಿರುದ್ಧ ಒಂದು ದೊಡ್ಡ ಬಗೆಯ ಉನ್ಮಾದಯುತವಾದಂಥ ಮತ್ತು ಭಯೋತ್ಪಾದಕ ವಾತಾವರಣವನ್ನು ಸೃಷ್ಟಿ ಮಾಡಿದರು. ಭಯೋತ್ಪಾದಕ ವಾತಾವರಣ ಸೃಷ್ಟಿಯಾಗಿದೆ ಯಾರಿಂದ? CAAಯನ್ನು ಜಾರಿಗೆ ಮಾಡಲು ಹೊರಟಿದ್ದಂಥ ಸರ್ಕಾರದಿಂದ ಮತ್ತು ಸರ್ಕಾರ ಸೇರಿರುವ ಪಕ್ಷವಾದ BJPಯ ಸಂಘ ಪರಿವಾರದ ಇತರ ಅಂಗಸಂಸ್ಥೆಗಳಿಂದ, ಸರ್ಕಾರಕ್ಕೆ ಸೇರಿದ ಮಂತ್ರಿಗಳಿಂದ.
ಇದರ ವಿರುದ್ಧ ದೇಶಾದ್ಯಂತ ನಡೀತಿರೋ ಹೋರಾಟದಲ್ಲಿ ಸಹಜವಾಗಿಯೇ ದೊಡ್ಡ ಮಟ್ಟದಲ್ಲಿ ಪ್ರಜ್ಞಾವಂತ ವಿದ್ಯಾರ್ಥಿ ನಾಯಕರುಗಳು ಕೂಡ ಈ ಹೋರಾಟಕ್ಕೆ ಮುಂಚೂಣಿಯನ್ನು ಕೊಟ್ಟರು. CAA ಅಂದ್ರೇನು, NPR ಅಂದ್ರೇನು, NRC ಅಂದ್ರೇನು ಅದನ್ನು ವಿವರಿಸಿ ಹೇಳುವುದಕ್ಕೆ ಶುರು ಮಾಡಿದರು. ಈ ಸಂದರ್ಭದಲ್ಲಿ ಫೆಬ್ರವರಿ 20ನೇ ತಾರೀಕು ಭಾರತಕ್ಕೆ ಆಗ ಇನ್ನೂ ಕೂಡ ಅಧ್ಯಕ್ಷನಾಗಿದ್ದಂಥ, ಮೊದಲನೇ ಟರ್ಮಲ್ಲಿ ಅಧ್ಯಕ್ಷನಾಗಿದ್ದಂಥ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಭಾರತಕ್ಕೆ ಬರುವುದಿತ್ತು. ಭಾರತಕ್ಕೆ ಟ್ರಂಪ್ ಬಂದು ದೆಹಲಿಗೆ ಬರುವಂತಹ ವೇಳೆಯಲ್ಲಿ ಶತಾಯಗತಾಯ ಈ ಶಹೀನ್ ಬಾಗ್ ಮತ್ತು NPR NRC ವಿರೋಧಿ ಹೋರಾಟವನ್ನು ಹತ್ತಿಕ್ಕೆ ಬಿಡಬೇಕು, ಹೇಗಾದರೂ ಮಾಡಿ ಅದನ್ನು ಸರ್ವನಾಶ ಮಾಡಿಬಿಡಬೇಕು ಅಂತೇಳಿ ಸರ್ಕಾರ ಕಟಿಬದ್ಧವಾಗಿತ್ತು. ಇನ್ಫ್ಯಾಕ್ಟ್ ಅವತ್ತಿನ ಈ BJPಯ ಸಭೆಗಳಲ್ಲಿ ನಡೆದಂಥ ವಿಡಿಯೋಗಳೆಲ್ಲವೂ ವಿಸ್ತೃತವಾಗಿ ಎಲ್ಲರಿಗೂ ಲಭ್ಯ, ನೀವು ನೋಡ್ಬೋದು. ಪೊಲೀಸ್ ಅಧಿಕಾರಿಗಳನ್ನು ಪಕ್ಕದಲ್ಲಿ ಇಟ್ಟುಕೊಂಡು, ದೆಹಲಿಯ DCPಯನ್ನು ಪಕ್ಕದಲ್ಲಿ ಇಟ್ಕೊಂಡು ಕಪಿಲ್ ಮಿಶ್ರಾ ಮತ್ತು ಅನುರಾಗ್ ಠಾಕೂರ್ ಅವರು ಇನ್ನು 2 ದಿನಗಳಲ್ಲಿ ಇವರನ್ನು ನೀವು ಈ ಶಹೀನ್ ಬಾಗ್ ಟೆಂಟ್ಗಳನ್ನು ಹೋರಾಟವನ್ನು ಹತ್ತಿಕ್ಕೆ ಇವ್ರನ್ನ ಜೈಲ್ಗಟ್ಟಲಿಲ್ಲ ಅಂತಂದರೆ ನಾವೇ ಇವ್ರನ್ನ ನೋಡ್ಕೊಳ್ತೀವಿ ಅಂತಲೂ ಕೂಡ ಬಹಿರಂಗವಾಗಿ ಬೆದರಿಕೆ ಹಾಕಿದರು. ಈ ಎಲ್ಲ ಹೋರಾಟದಲ್ಲಿ ಉಮರ್ ಖಲೀದ್ ಅವರು ದೇಶಾದ್ಯಂತ ತಿರುಗ್ತಾ, ಹಾಗೆ ಶರ್ಜಿಲ್ ಇಮಾಮ್ ಅವರು ದೇಶಾದ್ಯಂತ ತಿರುಗ್ತಾ CAA NPR NRC ಕಾಯಿದೆ ಹೇಗೆ ಜನವಿರೋಧಿಯಾದದ್ದು, ಹೇಗೆ ಅದನ್ನು ಪ್ರಜಾತಾಂತ್ರಿಕ ಹೋರಾಟಗಳ ಮೂಲಕ ನಾವು ಹಿಮ್ಮೆಟ್ಟಿಸಬೇಕು, ಅದು ನಮ್ಮ ಹಕ್ಕು ಮತ್ತು ಕರ್ತವ್ಯ ಅಂತ ಪ್ರಚಾರ ಮಾಡೋಕ್ಕೆ ಹೊರಟರು. ಈಗ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 19ರ ಪ್ರಕಾರ ಸರ್ಕಾರ ಹೇಳಿದ್ದೆಲ್ಲ ಕೇಳಬೇಕು ಅಂತಿಲ್ಲ. ಅವಾಗ ನಮ್ಮದು ಪ್ರಜಾತಂತ್ರ ಆಗಲ್ಲ, ಸರ್ವಾಧಿಕಾರ ಆಗುತ್ತದು. ಸರ್ಕಾರ ಮಾಡುವ ಕಾಯಿದೆಗಳನ್ನು ಪ್ರಶ್ನಿಸುವ, ವಿಮರ್ಶಿಸುವ, ಟೀಕಿಸುವ, ತಿರಸ್ಕರಿಸುವ, ವಿರೋಧಿಸುವ ಎಲ್ಲ ಹಕ್ಕುಗಳು ಕೂಡ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಇರುತ್ತೆ. ಹಾಗೂ ಅಂಥ ಕಾಯಿದೆಗಳ ವಿರುದ್ಧ ಕಾನೂನುಬದ್ಧವಾಗಿ ಜನರನ್ನು ಒಟ್ಟು ಸೇರಿಸುವ, ಅಹಿಂಸಾತ್ಮಕವಾಗಿ ಆ ಕಾನೂನಿನ ವಿರುದ್ಧ ಹೋರಾಟವನ್ನು ಮಾಡುವ ಈ ಎಲ್ಲ ಹಕ್ಕುಗಳು ಸಂವಿಧಾನವೇ ನಮಗೆ ಕೊಡುತ್ತೆ. ಈ ಕಾಯ್ದೆ ಅತ್ಯಂತ ಸಂವಿಧಾನ ಬಾಹಿರವಾದದ್ದು, ಅತ್ಯಂತ ಕೋಮುವಾದಿ ಫ್ಯಾಸಿಸ್ಟ್ ದುರುದ್ದೇಶದಿಂದ ತಂದಂಥ ಕಾಯ್ದೆ. ಇವತ್ತು ಮತ್ತೆ SIR ಅನ್ನುವ ಹೆಸರಿನಲ್ಲಿ ಅದನ್ನು ಹಿಂಬಾಗಲ ಮೂಲಕ ತರ್ತಾ ಇದ್ದಾರೆ. ಈ ಕಾಯ್ದೆಯ ವಿರುದ್ಧ ಈ ವಿದ್ಯಾರ್ಥಿ ನಾಯಕರುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು. ಈ ಪ್ರಚಾರ ಮಾಡ್ತಿರುವ ಪ್ರಕ್ರಿಯೆಯಲ್ಲೇ ಜನವರಿ 20ನೇ ತಾರೀಕೆ ಶರ್ಜಿಲ್ ಇಮಾಮ್ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಫೆಬ್ರವರಿ 20ಕ್ಕೆ ಟ್ರಂಪ್ ಬರ್ತಾರೆ ಅಂಥೇಳಿ ಏನು ಇಡೀ ಈ BJP ನಾಯಕರುಗಳಿಂದ ದೊಡ್ಡ ಮಟ್ಟದ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು, ಅದು ಫೆಬ್ರವರಿ 23ಕ್ಕೆ ಭುಗಿಲೇಳ್ತು. ಇನ್ಫ್ಯಾಕ್ಟ್ ಬಹಳ ಪ್ರಜ್ಞಾಪೂರ್ವಕವಾಗಿ CAA ವಿರೋಧಿ ಹೋರಾಟಗಾರರ ವಿರುದ್ಧ CAA ಪರ ಮತ್ತು NPR NRC ಪರ ಅಂದರೆ ಸಂಘ ಪರಿವಾರ ಮತ್ತು BJP ಅವ್ರಿಗೂ ಇವ್ರಿಗೂ ಘರ್ಷಣೆ ಆಯಿತು. ಘರ್ಷಣೆಯಲ್ಲಿ ಪೊಲೀಸರು ಬಹಳ ಪಕ್ಷಪಾತದಿಂದ, ದೆಹಲಿ ಪೊಲೀಸರು ದೆಹಲಿನಲ್ಲಿ ಘರ್ಷಣೆ ಆಯಿತು. ಇದನ್ನು ದೆಹಲಿ ದಂಗೆಗಳು ಅಂತ ಕರೆದಿರೋದಾದ ನಂತರದಲ್ಲಿ ದೆಹಲಿ ಪೊಲೀಸರು ತಮಗೆ ಗೊತ್ತಿರೋ ಹಾಗೆ ದೆಹಲಿ ಪೊಲೀಸರ ನಿಯಂತ್ರಣ ದೆಹಲಿ ಸರ್ಕಾರದ ಕಡೆ ಇರೋದಿಲ್ಲ. ಯಾಕಂದರೆ ಅದು ಕೇಂದ್ರಾಡಳಿತ ಪ್ರದೇಶ ಆದ್ದರಿಂದ ಅದು ನೇರವಾಗಿ ಮೋದಿ ಸರ್ಕಾರದ ಕೈ ಕೆಳಗಡೆನೆ ಬರುತ್ತೆ. ಸೊ ದೆಹಲಿಯ ಪೊಲೀಸರು ಏಕಪಕ್ಷೀಯವಾಗಿ CAA NPR NRC ವಿರೋಧಿ ಹೋರಾಟಗಾರರನ್ನ ಈ ಕೋಮು ಉದ್ವಿಗ್ನತೆಯ ನೆಪದಲ್ಲಿ ಬೇಕಾಬಿಟ್ಟಿ ಹೊಡೆದು ಬಾರಿಸಿ ಜೈಲಿಗೆ ಹಾಕಿ, ಹಾಗೂ ಏಕಪಕ್ಷೀಯವಾಗಿ ಯಾರಾದರೂ ಈ ಮುಸ್ಲಿಂ ಮನೆಗಳನ್ನು, ಅಂಗಡಿಗಳನ್ನು ಧ್ವಂಸ ಮಾಡೋದಕ್ಕೆ ಬಂದರೆ, ಉದಾಹರಣೆಗೆ ರಾಗಿಣಿ ಅಂತಂದ್ಬಿಟ್ಟು ಸಂಘ ಪರಿವಾರದ ನಾಯಕಿ ನರ್ಸಿಂಗ್ ಆನಂದ್ ಅಂತ ಇದ್ದವರೆಲ್ಲ ಬಟಾ ಬಯಲಲ್ಲಿ ಹೋಗ್ಬಿಟ್ಟು ಕೊಂದಾಕ್ರಿ, ಗುಂಡೊಡಿರಿ, ಕಲ್ಲೊಡಿರಿ ಅಂತೇಳಿ ನೇತೃತ್ವ ವಹಿಸಿದ್ರು. ಗೋಲಿಬಾರ್ ಆಯಿತು, ಘರ್ಷಣೆ ಆಯಿತು, ಹಿಂಸೆ ನಡೀತು. 53 ಜನ ಸತ್ತರು. 53 ಜನರಲ್ಲಿ 45 ಜನ ಮುಸ್ಲಿಮರು. ಅಪಾರವಾದಂಥ ಆಸ್ತಿಪಾಸ್ತಿ ಹಾನಿಯಾಯಿತು. 90% ಆಸ್ತಿಪಾಸ್ತಿ ಹಾನಿಗೆ ಗುರಿಯಾದದ್ದು ಮುಸ್ಲಿಮರು. ಇವೆಲ್ಲಕ್ಕೂ ಕಾರಣವೇನು ಅಂತಂದರೆ ಶತಾಯಗತಾಯ ಟ್ರಂಪ್ ಬರುವ ವೇಳೆಗೆ ಈ ಒಂದು NPR NRC ವಿರೋಧಿ ಹೋರಾಟವನ್ನು ಹತ್ತಿಕ್ಕಬೇಕು, ಪೊಲೀಸರನ್ನು ಹಾಗೂ ಪುಂಡು ಪಡೆಗಳನ್ನು ಬಳಸಿಕೊಂಡು ಅಂತಂದ್ಬಿಟ್ಟು ಸಂಘ ಪರಿವಾರದ ಹಲವಾರು ಅಂಗಸಂಸ್ಥೆಗಳು, ಸಾಕ್ಷಾತ್ BJP ಸರ್ಕಾರವು, ಯಾಕಂದರೆ ಅನುರಾಗ್ ಠಾಕೂರೇ ಮುಂದೆ ನಿಂತು ಗೋಲಿ ಮಾರೋ ಸಾಲೋಂಕು ಅಂತೆಲ್ಲ ಕರೆ ಕೊಟ್ಟರು. ಗೋಲಿ ಮಾರೋ ಅಂತಂದ್ರೆ ಗೋಲಿ ಮಾರೋದ್ರು, ಗುಂಡಾರಿಸಿದ್ರು, ಕೊಂದಾಕಿದ್ರು. ಹೀಗಾಗಿ 3 ದಿನಗಳ ಕಾಲ ಇಡೀ ದೆಹಲಿ ಕುದಿತು. ದಂಗೆಯಾದ ನಂತರದಲ್ಲಿ ನೀವು ಯಾರನ್ನು ಬಂಧಿಸಬೇಕು? ಬಹಳ ಸ್ಪಷ್ಟವಾಗಿ ನಿಮಗೆ ವಿಡಿಯೋ ಸಾಕ್ಷಿಗಳಿದ್ದಾವೆ. ಭಯೋತ್ಪಾದನೆಗೆ, ಹಿಂಸೆಗೆ ಕರೆ ಕೊಟ್ಟವರು ಹಾಗೂ ಹಿಂಸೆ ಮಾಡಬೇಕಾದ್ರೆ ಅದಕ್ಕೆ ನೇತೃತ್ವ ವಹಿಸಿದವರು ರಾಗಿಣಿ ಇತ್ಯಾದಿಗಳು, ಇವ್ರದ್ದೆಲ್ಲ ವಿಡಿಯೋಗಳು ನಿಮ್ಮ ಹತ್ರ ಇದೆ. ಆದರೆ
ಹಿಂಸೆ ಮಾಡಿದವ್ರನ್ನ, ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡಿದವ್ರನ್ನ, ಕೋಮುಗಲಭೆಗಳು ಮಾಡಿದವ್ರನ್ನ ಯಾರನ್ನೂ ಬಂಧಿಸದೆ ದಿಢೀರನೆ ಇದರ ಹಿಂದೆ ದೊಡ್ಡ ಒಂದು ಸಂಚಿತ್ತು. ಈ ಸಂಚು ಕೇವಲ CAA NPR NRC ವಿರುದ್ಧ ಅಲ್ಲ, ಮೋದಿ ಸರ್ಕಾರ, ಚುನಾಯಿತ ಮೋದಿ ಸರ್ಕಾರವನ್ನು ಕೆಳಗಿಳಿಸುವುದಕ್ಕೆ ಒಂದು ಬೃಹತ್ ಸಂಚು ನಡೆದಿತ್ತು. ಆ ಬೃಹತ್ ಸಂಚಿನ ಪ್ರಮುಖ ಸೂತ್ರಧಾರಿಗಳು, ಅದರ ಮಾಸ್ಟರ್ ಮೈಂಡು ಉಮರ್ ಖಲೀದು, ಶರ್ಜಿಲ್ ಇಮಾಮು, ಗುಲ್ಫಿಶಾ ಫಾತಿಮಾ, ಶಿಫಾವುರ್ ರೆಹಮಾನ್, ಮಿರಾನ್ ಹೈದರ್, ಮೊಹಮ್ಮದ್ ಸಲೀಂ ಖಾನ್, ಶಾದಾಬ್ ಅಹಮದ್, ಉಮರ್ ಇಮಾಮ್, ಖಾದಿ ಸಾಫಿ, ಅತ್ತಾರ್ ಖಾನ್, ತಸ್ಲೀಂ ಅಹಮದ್, ಸಲೀಂ ಮಲ್ಲಿಕ್ ಎಲ್ಲ ಮುಸ್ಲಿಮರೇ. ಸತ್ತೋರು 45 ಜನ ಮುಸ್ಲಿಮರು, ಮನೆ ಮಠ ಕಳ್ಕೊಂಡವ್ರು ಮುಸ್ಲಿಮರು, ಅರೆಸ್ಟ್ ಆದವ್ರು ಮುಸ್ಲಿಮರು. ಈ ಕಾಯ್ದೆ ಬಂದರೆ ಅತಿ ದೊಡ್ಡ ಬಾಧೆ ಒಳಗಾಗ್ತಿದ್ದು ಮುಸ್ಲಿಮರು. ದಾಳಿ ಮಾಡಿದ್ದು ಸಂಘ ಪರಿವಾರದವರು, ದಾಳಿಗೆ ಕರೆ ಕೊಟ್ಟವರು BJPನವರು, ನಿರ್ದಿಷ್ಟವಾಗಿ ಅದರಲ್ಲಿ ಭಾಗವಹಿಸಿ ನೇತೃತ್ವ ಕೊಟ್ಟವರು ಸಂಘ ಪರಿವಾರದ ಅಂಗಸಂಸ್ಥೆಗಳು. ಅವ್ರ ಮೇಲೆ ಕೇಸೂ ಇಲ್ಲ, ಬಂಧನವೂ ಇಲ್ಲ. ಈ ರೀತಿ ಒಂದು ದುರುದ್ದೇಶಪೂರಿತವಾಗಿ ಬಹಳ ಸಂಚಿನಿಂದ ರೂಪುಗೊಂಡಂಥ ದೆಹಲಿ ದಂಗೆಗಳಲ್ಲಿ ಸಂಚುಕೋರರನ್ನು ಸಂಪೂರ್ಣವಾಗಿ ಕೈಬಿಟ್ಟು ಬಾಧಿತರನ್ನು ಹಾಗೂ ಅತ್ಯಂತ ಅಹಿಂಸಾತ್ಮಕವಾಗಿ ಹೋರಾಟ ಮಾಡ್ತಿದ್ದಂಥ ಹಾಗೂ ಆರ್ಟಿಕಲ್ 19 ಸಂವಿಧಾನದ ಆರ್ಟಿಕಲ್ 19 ಕೊಡುವಂತಹ ಕಾನೂನಿನ ಶಕ್ತಿಯನ್ನು ಬಳಸಿಕೊಂಡು ಜನರಿಗೆ ಇದರ ಅನ್ಯಾಯಗಳ ಬಗ್ಗೆ ತಿಳುವಳಿಕೆ ಹೇಳುವ ಸಾಂವಿಧಾನಿಕ ಕರ್ತವ್ಯವನ್ನು ಮಾಡ್ತಿದ್ದಂಥ ವಿದ್ಯಾರ್ಥಿ ನಾಯಕರನ್ನೆಲ್ಲರನ್ನೂ ಬಂಧಿಸಿ ದೇಶದ್ರೋಹಿಗಳು ಅಂತ ಒಳಗಾಕಿದ್ರು. ಪ್ರಾರಂಭದಲ್ಲಿ ಅವ್ರ ಮೇಲೆ ಗಲಭೆಗಳನ್ನು ಸೃಷ್ಟಿಸುವುದಕ್ಕೆ ನೇತೃತ್ವ ವಹಿಸಿದ್ರು, ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ರು, ಸರ್ಕಾರದ ಕೆಲಸಗಾರರಿಗೆ ಅವರ ಕೆಲಸ ಮಾಡುವುದಕ್ಕೆ ಅವಕಾಶ ಕೊಡಲಿಲ್ಲ. ಇಂತಹ ಸಣ್ಣ ಪುಟ್ಟ ಕೇಸುಗಳನ್ನ ಹಾಕಿದವರು ಕೇವಲ 15-20 ದಿವಸದಲ್ಲಿ ಅವ್ರ ಮೇಲೆ UAPA ಕೂಡ ಹಾಕ್ಬಿಟ್ರು. UAPA ಅಂದರೆ ನಿಮಗೆ ಗೊತ್ತಿದೆ, ಅನ್ಲಾಫುಲ್ ಆ್ಯಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟ್. ಇದು ಅತ್ಯಂತ ಇರುವಂತಹ ಕಾನೂನು. ಬಹುಶಃ ಜಗತ್ತಿನ ಯಾವ ಪ್ರಜಾತಾಂತ್ರಿಕ ದೇಶಗಳಲ್ಲೂ ಕೂಡ, ನಿಜವಾದ ಪ್ರಜಾತಾಂತ್ರಿಕ ದೇಶಗಳಲ್ಲಿ ಈ ತರಹದ ಕಾಯ್ದೆ ಇಲ್ಲವೇ ಇಲ್ಲ. ಒಬ್ಬರನ್ನ ನೀವು ಭಯೋತ್ಪಾದಕ ಅಂದ್ಬಿಟ್ಟು ಆ ಕೇಸ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅವರನ್ನು ವಿಚಾರಣೆಯೇ ಇಲ್ಲದೆ ಜೈಲಿನಲ್ಲಿ ಕೊಡಿಸುವಂತಹ ಅವಕಾಶಗಳನ್ನು ಈ UAPA ಅವಕಾಶವನ್ನು ಮಾಡಿಕೊಡ್ತದೆ. ಯಾಕಂತಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಸಾಮಾನ್ಯ ಕಾಯ್ದೆಗಳಲ್ಲಿ ಒಬ್ಬ ಮನುಷ್ಯನನ್ನು ಆರೋಪಿ ಅಂತನ್ಬಿಟ್ಟು ಪೊಲೀಸರು ಬಂಧಿಸಿದ್ರೆ ಆತನ ಮೇಲೆ FIR ಆಗಿ ಮೇಲ್ನೋಟಕ್ಕೆ ಆತನ ಮೇಲೆ ಆರೋಪ ಇದೆ ಅಂತ ಕಂಡು ಬಂದಾಗ ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳನ್ನು, ಪುರಾವೆಗಳನ್ನು ಸಂಗ್ರಹಿಸಬೇಕು ಅಂತಾದಾಗ ಆರೋಪಿಯನ್ನು ಬಿಟ್ಟರೆ ಆತ ಸಾಕ್ಷಿಯನ್ನು ನಾಶ ಮಾಡ್ಬೋದು ಅಥವಾ ತಾನೇ ಓಡೋಗ್ಬೋದು. ಹೆಬಿಚುವಲ್ ಕ್ರಿಮಿನಲ್ ಅಂದರೆ ಇದೇ ಥರ ಪದೇ ಪದೇ ಅಪರಾಧ ಮಾಡುವ ವ್ಯಕ್ತಿ ಆದರೆ ಆತ ಓಡೋಗುವ ಅವಕಾಶ ಇನ್ನೂ ಕೂಡ ಜಾಸ್ತಿ ಇರುತ್ತೆ. ಆದ್ದರಿಂದ ಓಡಿ ಹೋಗದಂತೆ ತಡೆಯುವ, ಸಾಕ್ಷಿ ನಾಶವಾಗದಂತೆ ತಡೆಯುವ ಮತ್ತು ಸಾಕ್ಷಿಗಳನ್ನು ಸಂಗ್ರಹಿಸುವ ಈ ಅವಧಿಯ ತನಕ ಅರೆಸ್ಟ್ ಮಾಡ್ತಾರೆ. ಪ್ರಾರಂಭದಲ್ಲಿ ಮೊದಲು ಪೊಲೀಸ್ ಕಸ್ಟಡಿನಲ್ಲಿ ಅರೆಸ್ಟ್ ಮಾಡಿ ವಿಚಾರಣೆಗೆ ಅಂತ ತೆಗೆದುಕೊಳ್ತಾರೆ. 24 ಗಂಟೆ ಒಳಗಡೆ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಅದನ್ನು ಇವತ್ತು ಬೇಕಾದರೆ 60 ದಿನಗಳ ತನಕ ಅಂತನ್ಬಿಟ್ಟು ಭಾರತೀಯ ನಾಗರಿಕ ಸಂಹಿತೆಗೆ ತಿದ್ದುಪಡಿ ತಂದು ಮಾಡಿದ್ದಾರೆ. ಬಿಟ್ಟು ಬೇಕಾದ್ರೆ ನೀವು ಅದನ್ನು 60 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೊಗೋಬೋದು ಅಂತ. ಅದು ಬಿಟ್ಟಂತೆ ಒಂದು ಸತಿ ಅರೆಸ್ಟ್ ಮಾಡಾದಮೇಲೆ, FIR ಫೈಲ್ ಆದಮೇಲೆ ನಂತರದ ಹಂತ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಆಧಾರಗಳನ್ನು ಸಂಗ್ರಹಿಸುವಂಥದ್ದು. ಉಳಿದ ಕಾಯ್ದೆ ಮತ್ತು ಉಳಿದ ಕಾನೂನುಗಳಲ್ಲಿ ಹೆಚ್ಚೆಂದರೆ 61 ದಿವಸ, ಅತಿ ಎಂದರೆ 90 ದಿನಗಳ ಒಳಗಡೆ ನಿರ್ದಿಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸುವುದು ಪೊಲೀಸರ ಕರ್ತವ್ಯ. ಸೊ 60 FIR ಆದ 60 ಅಥವಾ 90 ದಿನಗಳ ಒಳಗಡೆ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಕೋರ್ಟ್ಗೆ. ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅಂತಂದರೆ ಅಲ್ಲಿಗೆ ಸಾಕ್ಷಿ ಮತ್ತು ಪುರಾವೆಗಳ ಸಂಗ್ರಹ ಮುಕ್ತಾಯವಾಗಿದೆ. ಸಾಕ್ಷಿ ಮತ್ತು ಪುರಾವೆಗಳ ಸಂಗ್ರಹ ಮುಕ್ತಾಯವಾಗಿದೆ ಅಂತಂದರೆ ಆ ನಂತರವೂ ಕೂಡ ಆರೋಪಿಯನ್ನು ಜೈಲಿನಲ್ಲಿ ಇಡುವ ಅಗತ್ಯವಿಲ್ಲ. ಆದ್ದರಿಂದಲೇ ಜೈಲ್ ಇಸ್ ದಿ ನಾರ್ಮ್, ಬೈಲ್ ಇಸ್ ಎಕ್ಸೆಪ್ಷನ್. ಬೇಲು ಕೊಡುವುದು, ಜಾಮೀನು ಕೊಡುವುದೇ ಸಾಮಾನ್ಯ ನಿಯಮ. ಅತೀ ವಿರಳ ಕೇಸುಗಳಲ್ಲಿ ಮಾತ್ರ ನೀವು ಜಾಮೀನು ನಿರಾಕರಣೆ ಮಾಡಬೇಕು. ಅದು ವಿಚಾರಣೆ ಮಾಡುವ ಉದ್ದಕ್ಕೂ ಕೂಡ ಜಾಮೀನು ನಿರಾಕರಣೆ ಮಾಡಬೇಕು ಅಂತ ಇರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಚಾರ್ಜ್ ಶೀಟ್ಗಳು ಒಂದು ಚಾರ್ಜ್ ಶೀಟ್ ಹಾಕ್ತಾರೆ, ಇನ್ನೊಂದು 6 ತಿಂಗಳು ಕೊಡಿ, ಇನ್ನೊಂದೆರಡು ಪೂರಕ ಚಾರ್ಜ್ ಶೀಟ್ ಅಂತ ಹಾಕ್ತೀವಿ ಅಂತಾರೆ. ಅಂಥ ಸಂದರ್ಭದಲ್ಲಿ ಮಾಡ್ಬೋದು. ಆದರೆ UAPA ಕಾಯ್ದೆನಲ್ಲಿ 43D/5 ಅಂತಂದ್ಬಿಟ್ಟು ಒಂದು ಹೊಸ ಕಲಮನ್ನು, ಅದು UPA ಸರ್ಕಾರವೇ ಜಾರಿಗೆ ತಂದಂಥ ಕಾನೂನಲ್ಲಿ ಇದ್ದಂಥದ್ದು. ಆ 43D/5ನಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೂ ಕೂಡ ಪೊಲೀಸರು ನ್ಯಾಯಾಧೀಶರ ಮುಂದೆ ಕೊಡುವಂತಹ ದಾಖಲೆಗಳನ್ನು ನೋಡಿ ಮೇಲ್ನೋಟಕ್ಕೆ
ನ್ಯಾಯಾಧೀಶರಿಗೆ ಪೊಲೀಸರ ದಾಖಲೆಗಳನ್ನು ನೋಡಿ, ಪೊಲೀಸರು ದಾಖಲೆಗಳನ್ನು ಡಿಫೆನ್ಸ್ ವಕೀಲರಿಗೆ ಅಂತಂದರೆ ಆರೋಪಿಯ ವಕೀಲರಿಗೂ ಕೊಟ್ಟು ವಾದ ವಿವಾದ ಮಾಡಿ ಅವೆಲ್ಲ ಅಲ್ಲ. ಚಾರ್ಜ್ ಶೀಟ್ ಫೈಲ್ ಆಗಿರುತ್ತೆ, ಪೊಲೀಸರು ತಮ್ಮ ಹತ್ರ ಇರೋ ಡಾಕ್ಯುಮೆಂಟ್ ತೋರಿಸ್ತಾರೆ, ನ್ಯಾಯಾಧೀಶರು ಬರೀ ಪೊಲೀಸರು ಕೊಟ್ಟಿದ್ದನ್ನು ಓದ್ತಾರೆ. ಪೊಲೀಸರು ಕೊಟ್ಟಿದ್ದನ್ನು ಓದಿದಾಗ ಮೇಲ್ನೋಟಕ್ಕೆ ಆರೋಪಿಯ ಮೇಲೆ ಆರೋಪ ಇದೆ, ಪ್ರೈಮಾ ಫೇಸಿ ಪ್ರಕರಣ ಇದೆ ಅಂತ ಅಂದ್ಬಿಟ್ಟು ನ್ಯಾಯಾಧೀಶರಿಗೆ ಅನ್ನಿಸ್ಬಿಟ್ರೆ ಅವರು ಜಾಮೀನನ್ನು ತಿರಸ್ಕರಿಸ್ಬೋದು. ಎಲ್ಲಿಯ ತನಕ ಅಂದರೆ ವಿಚಾರಣೆ ನಡೀತಾನೆ ಹೋದರೂ ಕೂಡ ತಿರಸ್ಕರಿಸ್ತಾ ಹೋಗ್ಬೋದು ಜಾಮೀನನ್ನು ಅಂತಂದ್ಬಿಟ್ಟು ಒಂದು ಅವಕಾಶವನ್ನು 43D/5 ಕೊಡುತ್ತೆ. ಆದರೆ ಇದು ಯಾವ ಪರಿಯಾದಂಥ ಸಾಮಾನ್ಯ ಜನರ ಮಾನವ ಹಕ್ಕುಗಳ ನಿರಾಕರಣೆ ಮಾಡ್ತಾ ಹೋಯಿತು ಅಂತಂದರೆ ವರ್ಷಗಟ್ಟಲೆ ಬಾಂಬೆ ಬ್ಲಾಸ್ಟ್ ಕೇಸ್ನಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, 2004ರಲ್ಲಿ ಅರೆಸ್ಟ್ ಆದಂಥ ವ್ಯಕ್ತಿಗಳು 2020ರಲ್ಲಿ ನಿರಪರಾಧಿಗಳು ಅಂತ ಬಿಡುಗಡೆ ಆಗುತ್ತೆ. ಈ ಇಡೀ ಅವಧಿನಲ್ಲಿ 16 ವರ್ಷದ ಅವಧಿನಲ್ಲಿ ಒಂದು ಸತಿ ಪೆರೋಲ್ ಸಿಕ್ಕಿರೋದಿಲ್ಲ, ಜಾಮೀನು ಸಿಕ್ಕಿರೋದಿಲ್ಲ, ಹೆಂಡತಿ ನೋಡ್ಕೊಂಬರೋದಕ್ಕಾಗಿರೋದಿಲ್ಲ, ಅಮ್ಮ ಸತ್ರ ಹೋಗಿರೋಕ್ಕಾಗಿರೋದಿಲ್ಲ. ಸಾಯಿಬಾಬಾ ಅವರ ಪ್ರಕರಣ ನಿಮಗೆ ಗೊತ್ತಿದೆ. ಪ್ರೊಫೆಸರ್ ಸಾಯಿಬಾಬಾ ಅವರು ತಮ್ಮ ಅಮ್ಮ ಹಾಸಿಗೆ ಇರ್ತಿದ್ದಾರೆ, ಸಾಯುವಾದದಲ್ಲಿದ್ದಾರೆ, ನೋಡ್ಕೊಂಡು ಬರ್ತೀನಿ ಅಂತಂದರೆ ಅವ್ರಿಗೆ ಜಾಮೀನು ಮೇಲೆ ಒಂದು ದಿವಸ ಬಿಡುಗಡೆಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಅದೇ ಸಚ್ಚೆ ಸೌದ ರಾಮ್ ರಹೀಮ್ ಅಂತವರು ಯಾರು BJPಯ ರಾಜಕಾರಣಕ್ಕೆ ಅನುಕೂಲ ಆಗ್ತಾರೆ, ಅವರು ಜೈಲಿಗೆ 2017ರಲ್ಲಿ ಹೋದರೆ 14 ಸತಿ 3 ತಿಂಗಳು 4 ತಿಂಗಳು ಪೆರೋಲಲ್ಲಿ ಬಿಡುಗಡೆ ಆಗ್ತಾರೆ. ಇದು ನಮ್ಮ ನ್ಯಾಯಾಂಗ. ಇರಲಿ, ಈ 43D/5 ಈ ರೀತಿ ಅತ್ಯಂತ ಹೀನಾಯವಾಗಿ ಆರೋಪಿಗಳ ಎಲ್ಲ ಹಕ್ಕುಗಳನ್ನು ನಿರಾಕರಣೆ ಮಾಡ್ತಿದ್ದರಿಂದ ಪದೇ ಪದೇ ಕೋರ್ಟ್ಗೆ ಈ ಅನ್ಯಾಯ ಗಮನಕ್ಕೆ ಬಂದಾಗ ವಿಶೇಷವಾಗಿ 2021ರ ನಜೀಬ್ ಪ್ರಕರಣದಲ್ಲಿ ಇವತ್ತಿನ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿರುವಂತಹ ಸೂರ್ಯಕಾಂತ್ ಅವರ ಮುಂದೆ ತ್ರಿಸದಸ್ಯ ಪೀಠದ ಮುಂದೆ ನಜೀಬ್ ಅವರ ಪ್ರಕರಣ ಬರುತ್ತೆ. ನಜೀಬ್ ಅವರ ಪ್ರಕರಣ ಬಂದಾಗ ಅದರಲ್ಲಿ ಇದ್ದಂಥ ವಿಷಯ ಏನಪ್ಪ ಅಂತಂದರೆ ಗುರುತರವಾದಂಥ ಅಪರಾಧವನ್ನು ನಜೀಬ್ ಅವರು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಆರೋಪ ಇದೆ. ಅವರಿಗಾಗಲೇ 4 ವರ್ಷದಿಂದ ಜೈಲಲ್ಲಿದ್ದಾರೆ. ವಿಚಾರಣೆ ಈಗ ಸದ್ಯಕ್ಕೆ ಮುಗಿಯೋಂಗಿಲ್ಲ, ವಿಚಾರಣೆ ಪ್ರಾರಂಭ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅವ್ರ ಮೇಲಿರೋದು ಆರೋಪ ಅಂದರೆ ಅಪರಾಧ ಅಂತಲ್ಲ. ವಿಚಾರಣೆ ನಡೆದು ಸಾಕ್ಷಿ ಪುರಾವೆಗಳನ್ನು ನೋಡಿ ವಾದ ವಿವಾದಗಳನ್ನು ಕೇಳಿ ನ್ಯಾಯಾಧೀಶರು ಅಪರಾಧಿ ಅಂತ ಘೋಷಿಸಿದ್ರೆ ಅಪರಾಧ ಸಾಬೀತಾಗೋ ತನಕ ಒಬ್ಬನ್ನ ನಿರಪರಾಧಿ ಅಂತಲೇ ಪರಿಗಣಿಸಬೇಕು ಅನ್ನೋದು ನಮ್ಮ ಭಾರತದ ನ್ಯಾಯ ಸಂಹಿತೆ. ಹೀಗಾಗಿ ಒಬ್ಬ ಆರೋಪಿಯನ್ನು ಮೇಲ್ನೋಟಕ್ಕೆ ನಿರಪರಾಧಿ ಅಂತಲೇ ಪರಿಗಣಿಸಬೇಕು, ವಿಚಾರಣೆಗೆ ಆತ ಬರಬೇಕು. ಆತನಿಗೆ ಹಾಗಾದರೆ ಆ ವಿಚಾರಣೆ ಆಗೋದು 10-15 ವರ್ಷ ಆಗಿ ಆಮೇಲೆ ನಿರಪರಾಧಿ ಅಂತ ನೀವು ಘೋಷಣೆ ಮಾಡಿದ್ರೆ ಸಾಕ್ಷಿ ಪುರಾವೆಗಳಿಲ್ಲ ಅಂತಂದರೆ ಆ 15 ವರ್ಷ ಅವ್ರಿಗೆ ತಂದು ಕೊಡೋದು ಯಾರು ವಾಪಸ್ಸು? ಸೊ ಹೀಗಾಗಿ ವಿಚಾರಣೆಯೇ ನಡೆದಿರುವಂಥ ಸಂದರ್ಭದಲ್ಲಿ ಗುರುತರವಾದಂಥ ಅಪರಾಧ ಇದೆ, ಗಂಭೀರವಾದಂಥ ಅಪರಾಧ ಇದೆ ಅಂತಂದ್ಬಿಟ್ಟು ಪ್ರಾಸಿಕ್ಯೂಷನ್ ಹೇಳಿದ ಮಾತ್ರಕ್ಕೆ ಪ್ರಾಸಿಕ್ಯೂಷನ್ ಈ ಥರ ಸುಳ್ಳುಗಳನ್ನು ಹೇಳುತ್ತೆ. ಉದಾಹರಣೆಗೆ UAPA ಪ್ರಕರಣಗಳಲ್ಲಿ ಎಷ್ಟು ಪ್ರಕರಣಗಳಲ್ಲಿ ಶಿಕ್ಷೆ ಆಗ್ತಾ ಇದೆ? 3% ಇಲ್ಲ. ಯಾಕಂದರೆ ಸಾಕ್ಷ್ಯಾಧಾರಗಳೇ ಇರೋದಿಲ್ಲ. ಸರ್ಕಾರಕ್ಕೆ ಯಾವುದೋ ಒಬ್ಬ ಪ್ರತಿಭಟನೆಕಾರ, ಯಾವುದೋ ಒಬ್ಬ ಸರ್ಕಾರದ ವಿರೋಧಿ, ಯಾರ್ದೋ ವಿರೋಧ ಪಕ್ಷ ಇವ್ರುಗಳನ್ನ ಹತ್ತಿಕ್ಕಿ ಜೈಲಿಗೆ ಹಾಕಬೇಕಾಗಿದೆ, ತಮ್ಮ ವಿರುದ್ಧ ಪ್ರತಿಭಟನೆ ಬರಬಾರ್ದು ಅಂತ ನೋಡ್ಕೋಬೇಕಾಗಿದೆ. ಅವ್ರ ಮೇಲೆ ಒಂದು UAPA ಕೇಸ್ ಹಾಕೋದು, ಅವ್ರ ಮೇಲೆ ಟೆರರಿಸ್ಟು ಅಂತ ಕೇಸ್ ಹಾಕೋದು. ಅದು ಸಾಬೀತಾಗೋದಕ್ಕಿಂತ 10 ವರ್ಷ ಬೇಕು. 10 ವರ್ಷ ಆತ ಜೈಲಲ್ಲಿರ್ತಾರೆ, ಆತನೋ ಆಕೆನೋ. ಹೀಗಾಗಿ UAPAಯನ್ನು ರಾಜಕೀಯ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ, ಪ್ರಜಾತಂತ್ರ ಕೊಟ್ಟಿರುವ ಪ್ರತಿಭಟನೆಯ ಹಕ್ಕಿನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದಕ್ಕೆ ಮೋದಿ ಸರ್ಕಾರ ವಿಶೇಷವಾಗಿ ಬಳಸ್ಕೊತಾ ಇದೆ. ಅದಕ್ಕೆ ವಿಶೇಷವಾಗಿ ಪೂರಕವಾಗಿರೋದು 43D/5. ಸೊ ನಜೀಬ್ ಪ್ರಕರಣದಲ್ಲಿ ಇದು ಗಮನಕ್ಕೆ ಬಂದಾಗ ಪ್ರಾಸಿಕ್ಯೂಷನ್ನು ಯಾವುದಾದ್ರೂ ವ್ಯಕ್ತಿ ಮೇಲೆ ಗಂಭೀರ ಅಪರಾಧ ಇದೆ ಅನ್ನೋ ಕಾರಣಕ್ಕಾಗಿ ವಿಚಾರಣೆ ನಡೆಯೋದು ಈಗಲೇ ಶುರುವಾಗೋದು ಕೂಡ ಗ್ಯಾರಂಟಿ ಇಲ್ಲ ಅಂತಂದರೂ ಕೂಡ ಅಪರಾಧ ಗಂಭೀರ ಅನ್ನೋ ಕಾರಣಕ್ಕಾಗಿ ಅನಿರ್ಬಂಧಿತವಾಗಿ ದೀರ್ಘಕಾಲದಲ್ಲಿ ಒಬ್ಬರನ್ನ ಜೈಲಲ್ಲಿಡುವುದಕ್ಕೆ ಆರ್ಟಿಕಲ್ 21 ಅವಕಾಶ ಮಾಡಿಕೊಡುವುದಿಲ್ಲ. ಸಂಸತ್ತು ಏನೇ ಕಾನೂನು ಮಾಡಿದ್ರೂ ಕೂಡ, ಕ್ರಿಮಿನಲ್ ಕಾನೂನು ಮಾಡಿದ್ರೂ ಕೂಡ ಸಂವಿಧಾನವೇ ಕೊಟ್ಟಿರುವ ಆರ್ಟಿಕಲ್ 21ರಲ್ಲಿ ಆರ್ಟಿಕಲ್ 21 ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ಕೊಡುತ್ತೆ ಅಂತಂದರೆ ಆತನ ಮೇಲೆ ಆರೋಪ ಬಂದಾಗ ತ್ವರಿತ ವಿಚಾರಣೆ ಅನ್ನುವುದು ಕೂಡ ಆತನ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕೇ ಆಗಿರುತ್ತೆ. ಸ್ಪೀಡಿ ಟ್ರಯಲ್ ಇಸ್ ಪಾರ್ಟ್ ಆಫ್ ಲಿಬರ್ಟಿ, ಆರ್ಟಿಕಲ್ 21ರ ಭಾಗ. ಆರ್ಟಿಕಲ್ 21 ಸಂವಿಧಾನ ಕೊಡುವ ಮೂಲಭೂತ ಹಕ್ಕು. ಸರ್ಕಾರದ ಯಾವುದೇ ಕಾನೂನು ಆ ಮೂಲಭೂತ ಹಕ್ಕನ್ನು ನಿರಾಕರಿಸೋಕ್ಕೆ ಬರುವುದಿಲ್ಲ. ಅರೆಸ್ಟ್ ಮಾಡ್ತೀರಾ, ಜೈಲಲ್ಲಿಡ್ತೀರಾ, ಆದರೆ ಎಷ್ಟು ವರ್ಷ ಜೈಲಲ್ಲಿಡ್ತೀರಾ? ದೀರ್ಘಕಾಲ ಆ ನೆಪದಲ್ಲಿ ಜೈಲಲ್ಲಿಡುವುದಕ್ಕೆ ಬರುವುದಿಲ್ಲ ಅಂಥೇಳಿ
ಅವ್ರಿಗೆ ಜಾಮೀನು ಕೊಡ್ತಾರೆ ಮತ್ತು ಅದಕ್ಕೊಂದು ಕಾನೂನು ಸಂವಿಧಾನಾತ್ಮಕವಾದಂಥ ಒಂದು ಭೂಮಿಕೆಯನ್ನು ಕೊಡ್ತಾರೆ. ಸಂವಿಧಾನಾತ್ಮಕವಾದ ಭೂಮಿಕೆ ಏನು? ಅಪರಾಧ ಎಷ್ಟೇ ಗಂಭೀರವಾಗಿದ್ದರೂ ವಿಚಾರಣೆ ಸದ್ಯಕ್ಕೆ ನಡೆಯುವುದಿಲ್ಲ ಅಂತಿದ್ದರೆ, ಅಪರಾಧ ಗಂಭೀರ ಅನ್ನೋ ಕಾರಣಕ್ಕೆ ಕೊನೆಯಿಲ್ಲದಂತೆ ಅವರನ್ನು ಸೆರೆಯಲ್ಲೇ ವಿಚಾರಣೆ ಇಲ್ಲದೆ ಇಡುವುದಕ್ಕೆ ಬರುವುದಿಲ್ಲ. ಅದು ವೈಯಕ್ತಿಕ ಸ್ವಾತಂತ್ರ್ಯದ ಹರಣವಾಗ್ತದೆ. ಇದು ಅದರ ಸಂವಿಧಾನಿಕ ನೆಲೆ. ಗಂಭೀರವಾದ ವಿಷಯ ಏನು? ಅಪರಾಧ ಎಷ್ಟೇ ಗಂಭೀರವಾಗಿದ್ದರೂ ಸರಿ, ದೇಶದ್ರೋಹ ಆಗಿದ್ದರೂ ಸರಿ, ಕೊಲೆ ಆಗಿದ್ದರೂ ಸರಿ, ದರೋಡೆ ಅವೆಲ್ಲ ಆರೋಪಗಳು. ಮಾಡಿದರೆ ಅವ್ರಿಗೆ ವಿಚಾರಣೆ ಆಗುತ್ತೆ, ಶಿಕ್ಷೆ ಆಗುತ್ತೆ. ನಮ್ಮ ದೇಶದಲ್ಲಿ ಗಲ್ಲು ಶಿಕ್ಷೆನೂ ಇದೆ. ಗಲ್ಲು ಶಿಕ್ಷೆ ಇರಬಾರ್ದು ಯಾರಿಗೇ ಆದರೂ, ಅದು ಬೇರೆ ಪ್ರಶ್ನೆ. ಜೀವಾವಧಿ ಶಿಕ್ಷೆ ಇದೆ, ಜೀವ ಇರುವ ತನಕವೂ ಶಿಕ್ಷೆ ಇದೆ. ಸೊ ಅಪರಾಧಕ್ಕೆ ಶಿಕ್ಷೆಯನ್ನು ಕೊಡುವುದನ್ನೆಲ್ಲ ನಿರಾಕರಿಸ್ತಿರೋದು. ಸರ್ಕಾರ ಆರೋಪ ಅಂತ ಅಂದ್ಬಿಟ್ಟು ಹೊರಿಸ್ಬಿಟ್ಟು ವಿಚಾರಣೆ ಇಲ್ಲದೆ ವರ್ಷಗಟ್ಟಲೆ ಜೈಲಿನಲ್ಲಿ ಕೊಳೆ ಹಾಕುವಂಥದ್ದು ಯಾವುದೇ ಪ್ರಜಾತಂತ್ರಕ್ಕೆ ಕಳಂಕ. ಅದು ಸಂವಿಧಾನ ಕೊಟ್ಟಿರುವ ಹಕ್ಕಿನ ಉಲ್ಲಂಘನೆ, ಆರ್ಟಿಕಲ್ 21ರ ಉಲ್ಲಂಘನೆ. ಇದನ್ನು ಅತ್ಯಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟಿನ ತ್ರಿಸದಸ್ಯ ಪೀಠ 2021ರಲ್ಲೇ ಹೇಳಿದೆ. 2024ರಲ್ಲಿ ಮತ್ತೊಂದು ಇಡಿ ಪ್ರಕರಣದಲ್ಲಿ ಇದೇ ಸುಪ್ರೀಂ ಕೋರ್ಟಿನ 2 ಸದಸ್ಯರ ಪೀಠ ಶೇಖ್ ಜಾವೇದ್ ಅನ್ನುವಂಥವರ ಪ್ರಕರಣದಲ್ಲಿ ಜಸ್ಟಿಸ್ ಪಾರ್ದಿವಾಲಾ ಮತ್ತು ಜಸ್ಟಿಸ್ ಉಜಲ್ ಬಯಾನ್ ಎಂಬ ಇಬ್ಬರು ದ್ವಿಸದಸ್ಯರ ಪೀಠ ತುಂಬ ಸ್ಪಷ್ಟವಾಗಿ ನಜೀಬ್ ಪ್ರಕರಣದ ತೀರ್ಪನ್ನೇ ಮತ್ತೆ ಉಲ್ಲೇಖಿಸ್ತಾರೆ. ನೀವು ಅಪರಾಧ ಗಂಭೀರವಾದದ್ದು ಅಂಥೇಳಿ ವಿಚಾರಣೆಯನ್ನೇ ಪ್ರಾರಂಭಿಸ್ತೀರಾ, ದೀರ್ಘಕಾಲ ಹೀಗೆ ಸೆರೆಯಲ್ಲಿ ಹಾಕಿಸ್ಕೊಳ್ಳುವಂಥದ್ದು ಆರ್ಟಿಕಲ್ 21ರ ಪ್ರಕಾರ ಉಲ್ಲಂಘನೆ. ಅದು ಆದ್ದರಿಂದ ಜಾಮೀನು ಕೊಡ್ತಕ್ಕದ್ದು. ಪ್ರಾಸಿಕ್ಯೂಷನ್ನು ಗಂಭೀರ ಅಪರಾಧ ಅನ್ನುವ ನೆಪವನ್ನು ಇಂಥ ಪ್ರಕರಣದಲ್ಲಿ ದೀರ್ಘವಾಗಿ ಸೆರೆವಾಸದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಬಳಸಿಕೊಳ್ಳುವಂತಿಲ್ಲ. ಅದು ಅಧಿಕಾರದ ದುರ್ಬಳಕೆ ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಉಮರ್ ಖಲೀದ್ಗೆ ಮತ್ತು ಶರ್ಜಿಲ್ ಇಮಾಮ್ಗೆ ಯಾವ ಕೋರ್ಟ್ಗಳು ಅದೇ ದಿನ ಯಾರಿಗೆ ಜಾಮೀನು ನಿರಾಕರಣೆ ಮಾಡ್ತೋ ಅವತ್ತೇ ಇನ್ನೂ 2 ಸದಸ್ಯರ ಕೋರ್ಟು ತುಂಬ ಸ್ಪಷ್ಟವಾಗಿ ಅರವಿಂದ್ ಧಾಮ್ ಅನ್ನುವಂತಹ ಒಬ್ಬರ ಪ್ರಕರಣದಲ್ಲಿ ಜಸ್ಟಿಸ್ ಅಲೋಕ್ ಆರಾಧೆ ಮತ್ತು ಜಸ್ಟಿಸ್ ಸಂಜೀವ್ ಕುಮಾರ್ ಅನ್ನುವರ ಪೀಠ ಮತ್ತೆ ಇದೇ ತತ್ವವನ್ನು ಎತ್ತಿ ಹಿಡಿತಾರೆ. ಅಪರಾಧ ಗಂಭೀರವಾದದ್ದು ಅನ್ನುವ ಏಕೈಕ ಕಾರಣಕ್ಕೆ ನೀವು ವಿಚಾರಣೆಯನ್ನೇ ಮಾಡದೆ ದೀರ್ಘ ಸೆರೆವಾಸಕ್ಕೆ ಒಬ್ಬರನ್ನ ಹಾಕಕ್ಕಾಗೋದಿಲ್ಲ. ಇದು ಆರ್ಟಿಕಲ್ 21ರ ಉಲ್ಲಂಘನೆ. ಇದು ದೇಶದ್ರೋಹಿಗಳು ಹೇಳ್ತಿರೋ ಮಾತಲ್ಲ, ದೇಶಭಕ್ತರು ಕಿವಿಗೊಟ್ಟು ಕೇಳ್ಕೊಳ್ಬೇಕು. ಇದನ್ನು ನಮ್ಮ ದೇಶದ ಸುಪ್ರೀಂ ಕೋರ್ಟಿನ ತ್ರಿಸದಸ್ಯ ಪೀಠ ಮತ್ತು 2 ದ್ವಿಸದಸ್ಯ ಪೀಠಗಳು ತುಂಬ ಸ್ಪಷ್ಟವಾಗಿ ಉಲ್ಲೇಖಿಸಿರುವಂಥದ್ದು. ಹೀಗೆ ಇತಿಹಾಸ ಇರಬೇಕಾದರೆ ಗಂಭೀರವಾದಂಥ ಅಪರಾಧ ಹಾಗೂ ಕೊನೆಯಿಲ್ಲದ ವಿಚಾರಣೆ ಇಲ್ಲದ ಸೆರೆವಾಸ ಇವೆರಡರ ನಡುವೆ ಯಾವುದಕ್ಕೆ ವೆಯ್ಟ್ ಕೊಡಬೇಕು ಅನ್ನೋ ಪ್ರಶ್ನೆಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ಬಗೆಹರಿಸಿದ್ರು ಕೂಡ ಉಮರ್ ಖಲೀದ್ ಮತ್ತು ಶರ್ಜಿಲ್ ಇಮಾಮ್ ಅವರ ಪ್ರಕರಣದಲ್ಲಿ ಮತ್ತೆ ಜಸ್ಟಿಸ್ ಅರವಿಂದ್ ಕುಮಾರ್ ಮತ್ತು ಜಸ್ಟಿಸ್ ಅಂಜಾರಿಯಾ ಇವರಿಬ್ಬರ ಪೀಠ ಯಾತಕ್ಕೆ ನಿರಾಕರಿಸುತ್ತೆ ಇವರಿಗೆ? ಮೊದಲನೇದಾಗಿ ಹಂತ ಹಂತವಾಗಿ ನಾವು ನೋಡೋದಾದರೆ ಇಡೀ ದೆಹಲಿ ಗಲಭೆಯಲ್ಲಿ ಭಯೋತ್ಪಾದನೆ ಇತ್ತು ಹಾಗೂ ಒಂದು ದೊಡ್ಡ ಷಡ್ಯಂತ್ರ ಕಾನ್ಸ್ಪಿರಸಿ ಇತ್ತು, ಲಾರ್ಜರ್ ಕಾನ್ಸ್ಪಿರಸಿ ಕೇಸ್. ಆಡಳಿತಾರೂಢ ಸರ್ಕಾರವನ್ನು ಕೆಳಗಿಳಿಸುವಂತಹ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು. ಆ ಷಡ್ಯಂತ್ರದ ಭಾಗವಾಗಿ ಇವರೆಲ್ಲರೂ ಇದ್ದರು ಅನ್ನುವಂಥದ್ದು ಪೊಲೀಸರು ಇವ್ರ ಮೇಲೆ ಮಾಡಿದಂಥ ಕೇಸ್. ಕೋರ್ಟ್ಗಳು ಏನನ್ನು ಗಮನಿಸಬೇಕು? ನಡೆದದ್ದು ಪೊಲೀಸರು ಮತ್ತು ಸಂಘ ಪರಿವಾರದವರು ಏಕಪಕ್ಷೀಯವಾಗಿ ಮಾಡಿದಂಥ ಹಿಂಸಾಚಾರ. ಬಲಿಯಾದವರು ಮುಸ್ಲಿಮರು. ನಿಮಗೆಲ್ಲರೂ ಗೊತ್ತಿರ್ಬೋದು ಆ ವಿಡಿಯೋ ಚಿತ್ರ. 3 ಜನ ಮುಸ್ಲಿಮರನ್ನು ಪೊಲೀಸ್ ಕಾನ್ಸ್ಟೇಬಲ್ಗಳೇ ಹೊಡೆದು ಜೈ ಹಿಂದ್ ಅಂತ ಘೋಷಣೆ ಮಾಡು ಅಂತ ಅಂದ್ಬಿಟ್ಟು ಕೂಗ್ಸಿದ್ದನ್ನು ನೀವು ನೋಡಿರ್ಬೋದು. ಆಮೇಲೆ ಆ 3 ಜನ ಸತ್ತು ಹೋದರು ಈ ಒಂದು ಟಾರ್ಚರ್ ತಡೆಯೋಕ್ಕಾಗ್ದಿರ. ಮತ್ತು ಕೆಳಹಂತದ ಕೋರ್ಟ್ಗಳಲ್ಲಿ ಯಾವ್ಯಾವ ಪ್ರಕರಣದಲ್ಲಿ ವಿಚಾರಣೆ ನಡೀತಿದೆ ಅಲ್ಲಿ ಕೆಳಹಂತದ ಕೋರ್ಟ್ಗಳು ಪೊಲೀಸರು ಎಷ್ಟು ಅತ್ಯಂತ ಅನ್ಪ್ರೊಫೆಷನಲ್ ಆಗಿ ಏಕಪಕ್ಷೀಯವಾಗಿ ಸಾಕ್ಷಿ ಪುರಾವೆಗಳಿಲ್ಲದೆ ಕೇಸುಗಳನ್ನು ದಾಖಲಿಸ್ತಿದ್ದಾರೆ ಅಂತ ಉಗಿದುಪ್ಪು ಹಾಕ್ತಿದ್ದಾರೆ ದೆಹಲಿ ಪೊಲೀಸರಿಗೆ. ಯಾಕಂದರೆ ಯಾವುದಕ್ಕೂ ಕೂಡ ಇವರು ಆಗ್ತಿರೋದಕ್ಕೆ ಸಾಕ್ಷಿ ಪುರಾವೆಗಳಿಲ್ಲ. ಇಂಥವ್ರು ಭಾಗವಹಿಸಿಲ್ಲ, ಇಲ್ಲವೇ ಇಲ್ಲ ಸಾಕ್ಷಿ ಪುರಾವೆಗಳು. ಅದಕ್ಕಾಗಿ ಲಾರ್ಜರ್ ಕಾನ್ಸ್ಪಿರಸಿ ಕೇಸ್. ಈ ಕಾನ್ಸ್ಪಿರಸಿ ಕೇಸ್ಗಳಿಗೆ UAPA ಹಾಕ್ಬೋದು, ಎಷ್ಟು ಬೇಕಾದರೂ ಟೈಮ್ ತಗೋಬೋದು ಅನ್ನೋ ಕಾರಣಕ್ಕೆ ಮಾಡಿದ್ರು. ಏನು ನಡೀತಲ್ಲಿ ನಡೆದದ್ದು ಹಿಂಸಾತ್ಮಕವಾದದ್ದು. ನೀವು ಏನು ಕೇಸ್ ಹಾಕ್ಬೋದು,
ಭಯೋತ್ಪಾದನೆಯ ಕೇಸನ್ನು ಹೆಂಗೆ ಹಾಕಕ್ಕೆ ಸಾಧ್ಯ? ಬಾಂಬು ಬಂದೂಕುಗಳನ್ನು ಬಳಸಿ ಭಾರತ ವಿರೋಧಿ ಘೋಷಣೆಗಳನ್ನು ಹಾಕಿ ಭಾರತವನ್ನು ವಿಭಜಿಸಬೇಕು ಅಥವಾ ಹಿಂಸಾತ್ಮಕವಾದ ಕ್ರಾಂತಿಗೆ ಕರೆ ನೀಡಬೇಕು, ಈ ಥರದ್ದೆಲ್ಲ ನಡೆದರೆ ಒಂದು ದೇಶದ್ರೋಹ, ಒಂದು ಭಯೋತ್ಪಾದನೆ ಅಂತ ಆಗುತ್ತೆ. ಭಯೋತ್ಪಾದನೆ, ಟೆರರಿಸಮ್ ಅನ್ನುವುದಕ್ಕೆ ಒಂದು ನಿರ್ದಿಷ್ಟ ವ್ಯಾಖ್ಯಾನ ಇದೆ. ಎಲ್ಲ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳು ಭಯೋತ್ಪಾದನೆ ಆಗುವುದಿಲ್ಲ. ಭಯೋತ್ಪಾದನೆಗೆ ಒಂದು ಉದ್ದೇಶ ಇರುತ್ತೆ, ಒಂದು ನಿರ್ದಿಷ್ಟವಾದಂಥ ಕಾರ್ಯಯೋಜನೆ ಇರುತ್ತೆ, ಒಂದು ನಿರ್ದಿಷ್ಟ ರೀತಿಯಲ್ಲಿ ಅದನ್ನು ಜಾರಿಗೆ ತಂದಿರ್ತಾರೆ. ಸರ್ಕಾರದ ವಿರುದ್ಧ ನಡೆಯುವುದೆಲ್ಲವೂ ಕೂಡ, ಸಮಾಜದಲ್ಲಿ ನಡೆಯುವ ಎಲ್ಲ ಅಪರಾಧಗಳು ಕೂಡ ಭಯೋತ್ಪಾದನೆಯಲ್ಲ. ಸಮಾಜದಲ್ಲಿ ನಡೆಯುವ ಎಲ್ಲ ಪ್ರತಿಭಟನೆಗಳು ಭಯೋತ್ಪಾದನೆಯಲ್ಲ. ಸಮಾಜದಲ್ಲಿ ನಡೆಯುವ ಎಲ್ಲ ಕೋಮುಗಲಭೆಗಳು ಕೂಡ UAPA ಭಯೋತ್ಪಾದನೆಗಳಲ್ಲ. ಭಯೋತ್ಪಾದನೆ ಅಂತ ಒಂದನ್ನು ಕರೆಯುವುದಕ್ಕೆ ಅದಕ್ಕೆ ಕೆಲವು ನಿರ್ದಿಷ್ಟ ಗುಣಲಕ್ಷಣಗಳನ್ನು ಪ್ರಾಸಿಕ್ಯೂಷನ್ ಸಾಬೀತು ಮಾಡಬೇಕು. ಇದುವರೆಗೂ ಕೂಡ ಆ ಥರದ ಗುಣ, ಇದು ಟೆರರಿಸ್ಟ್ ಆ್ಯಕ್ಟಿವಿಟಿ ಎನ್ನುವುದಕ್ಕೆ ಒಂದಾದರೂ ಕೂಡ ಒಂದು ಪುರಾವೆಯನ್ನು ಕೊಟ್ಟಿಲ್ಲ. ಮೊದಲನೇದಾಗಿ ಏನು ನಡೀತು ದೆಹಲಿನಲ್ಲಿ ಡಿಸೆಂಬರ್ 23ರಿಂದ 26 ತನಕ, ಅದು ಭಯೋತ್ಪಾದನಾ ಚಟುವಟಿಕೆ ಅಲ್ಲ. ಟೆರರಿಸಮ್ ಅನ್ನೋ ಡೆಫಿನೇಷನಲ್ಲಿ ಅದು ಬರೋದೇ ಇಲ್ಲ. ಎರಡನೇದು, ಹಾಗಾದರೆ ಇದನ್ನು ಟೆರರಿಸಮ್ ಇದರಲ್ಲಿ ಹೆಂಗೆ ತರ್ತೀರಿ? ವಿಶೇಷವಾಗಿ ಈ ಪ್ರಕರಣದಲ್ಲಿ, ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟಿನ ಈ ಇಬ್ಬರು ನ್ಯಾಯಮೂರ್ತಿಗಳು ಟೆರರಿಸಮ್ಗೆ ಕೊಟ್ಟಿರುವಂತಹ ವ್ಯಾಖ್ಯಾನ ಅತ್ಯಂತ ಗಂಭೀರವಾದದ್ದು. ತಮ್ಮ ಪರದೆಯ ಮೇಲೆ ಯಾವುದು ಟೆರರಿಸಮ್ ಅಲ್ಲ ಮತ್ತು ಏನು ಉಮರ್ ಖಲೀದ್ ಅವರು ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಅದು ಟೆರರಿಸಮ್ ಹೆಂಗಾಗುತ್ತೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಟೆರರಿಸಮ್ ಅನ್ನುವಂಥ ವ್ಯಾಖ್ಯಾನವನ್ನು ವಿಸ್ತರಿಸಿದರೆ ಅದು ತಮ್ಮ ಪರದೆಯ ಮೇಲೆ ಬರುತ್ತೆ. ತಾವು ಗಮನಿಸಬೇಕು. ಪ್ಯಾರಾ ನಂಬರ್ 87 ದಿ ಮೀನ್ಸ್, ಅದರಲ್ಲಿ ಏನು ಹೇಳ್ತಾರೆ, ಅವ್ರು ಹೇಳೋದೇನಪ್ಪ ಅಂದರೆ ಟೆರರಿಸಮ್ ಅಂತಂದರೆ ಬಾಂಬು ಬಂದೂಕ್ ಬಳಕೆ ಮಾಡುವುದು ಮಾತ್ರ ಅಲ್ಲ, ಬೈ ಎನಿ ಅದರ್ ಮೀನ್ಸ್ ಅಂತ ಇದೆ. ವಿಷಯ ಇರೋದು ಎನಿ ಅದರ್ ಮೀನ್ಸ್ ಅಂತಂದರೆ ಬಾಂಬು ಬಂದೂಕುಗಳಿಗೆ ಸಮೀಪವಾದ ಅದರ್ ಮೀನ್ಸ್, ಮತ್ತು ಅದೆಲ್ಲವೂ ಕೂಡ ಟೆರರಿಸಮ್, ಒಂದು ಟೆರರಿಸ್ಟ್ ಆ್ಯಕ್ಟಿವಿಟಿ, ಅದಕ್ಕೊಂದು ಇಂಟೆನ್ಷನ್ ಇರುತ್ತೆ, ದೇಶದ್ರೋಹಿ ಇಂಟೆನ್ಷನ್ ಇರುತ್ತೆ ಮತ್ತು ಹಿಂಸಾತ್ಮಕವಾದ ಭಯೋತ್ಪಾದನೆಯ ಕೃತ್ಯ ಇರುತ್ತೆ. ಅದು ಬಾಂಬು ಮತ್ತು ಬಂದೂಕಲ್ದಿರ ಇತರ ಮಾರ್ಗಗಳಿಂದಲೂ ಅವೆರಡರ ರೀತಿ ಆಗಿರಬೇಕು. ಆದರೆ ಪ್ಯಾರಾಗ್ರಾಫ್ 87ರಲ್ಲಿ ಈ ಇಬ್ಬರು ನ್ಯಾಯಮೂರ್ತಿಗಳು ಹೇಳೋದೇನು, ದ ಮೀನ್ಸ್ ಬೈ ವಿಚ್ ಸಚ್ ಆ್ಯಕ್ಟ್ಸ್ ಮೇ ಬಿ ಕಮಿಟೆಡ್ ಆರ್ ನಾಟ್ ಕನ್ಫೈನ್ಡ್ ಟು ದಿ ಯೂಸ್ ಆಫ್ ಬಾಂಬ್ಸ್, ಎಕ್ಸ್ಪ್ಲೋಸಿವ್ಸ್, ಫೈರ್ ಆರ್ಮ್ಸ್ ಆರ್ ಅದರ್ ಕನ್ವೆನ್ಷನಲ್ ವೆಪನ್ಸ್ ಅಲೋನ್. ಬೈ ಎನಿ ಅದರ್ ಮೀನ್ಸ್ ಅಂತ ಏನು ಹೇಳಿದ್ದಾರೆ, ಅದು ಸಾಂಪ್ರದಾಯಿಕವಾಗಿ ಏನು ಬಾಂಬು, ಸ್ಫೋಟಕಗಳು, ಬಂದೂಕುಗಳು ಇನ್ನು ಬಳಸ್ತಾರೆ, ಆ ರೀತಿಯಾದ ಶಸ್ತ್ರಾಸ್ತ್ರಗಳನ್ನು ಬಳಸಿದರೆ ಮಾತ್ರ ಭಯೋತ್ಪಾದನೆ ಅಂತ ಅರ್ಥ ಕೊಡ್ತಾ ಇಲ್ಲ ಅದು. ಪಾರ್ಲಿಮೆಂಟ್ ಹ್ಯಾಸ್ ಕಾನ್ಷಿಯಸ್ಲಿ ಎಂಪ್ಲಾಯ್ಡ್ ದ ಎಕ್ಸ್ಪ್ರೆಷನ್ ಬೈ ಎನಿ ಅದರ್ ಮೀನ್ಸ್ ಆಫ್ ವಾಟ್ ಎವರ್ ನೇಚರ್. ಯಾವುದೇ ರೀತಿಯ ಇನ್ಯಾವುದೇ ಚಟುವಟಿಕೆಗಳನ್ನು ಪದವನ್ನು ಸಂಸತ್ತು ಬಹಳ ಉದ್ದೇಶಪೂರ್ವಕವಾಗಿ ಬಳಸಿದೆ. ವಿಚ್ ಎಕ್ಸ್ಪ್ರೆಷನ್ ಕೆನಾಟ್ ಬಿ ರೆಂಡರ್ಡ್ ಇಟ್ಯೂಸ್. ಹಾಗೆ ಬಳಸಿರೋದಕ್ಕೆ ಅರ್ಥ ಇಲ್ಲ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ದ ಸ್ಟ್ಯಾಚ್ಯುಟರಿ emphasis is that not solely on the instrumentality employed but on the design, intent and the effect of the act. ಆದ್ದರಿಂದ ಯಾವುದನ್ನು ಬಳಸಿದ್ರು ಅನ್ನೋದ್ರ ಮೇಲಲ್ಲ, ಅದರ ಹಿಂದಿನ ವಿನ್ಯಾಸ, ಉದ್ದೇಶ ಮತ್ತು ಪರಿಣಾಮ ಏನಾಗಿದೆ. ಸರಿ, ವಿನ್ಯಾಸ, ಉದ್ದೇಶ, ಪರಿಣಾಮ, ಭಯೋತ್ಪಾದನೆ, ದೇಶದ್ರೋಹ ಎಲ್ಲಾಗಿದೆ ಅದರಲ್ಲಿ? ಇರಲಿ, ಅದನ್ನು ಹೇಳ್ತಾರೆ ಅವರು. To construe section 15 as limited only to conventional modes of violence would be to unduly narrow the provision contrary to its plain language. ಆದ್ದರಿಂದ UAPA ಆ್ಯಕ್ಟ್ನಲ್ಲಿ ಸೆಕ್ಷನ್ 15 ಟೆರರಿಸಮ್ ಅಂದರೆ ಏನು ಅಂತ ಅಂದ್ಬಿಟ್ಟು ಏನು ವರ್ಣಿಸುತ್ತೆ, ಆ ವಿವರಣೆಯನ್ನು ಸಾಂಪ್ರದಾಯಿಕವಾದಂಥ ಸ್ಫೋಟಕ ವಸ್ತುಗಳನ್ನು ಬಳಸಿದರೆ ಮಾತ್ರ ಭಯೋತ್ಪಾದನೆ ಅಂತ ಕುಗ್ಗಿಸುವುದು ಸೂಕ್ತವಲ್ಲ. ಪ್ಯಾರಾಗ್ರಾಫ್ 88 ಅದಕ್ಕಿಂತ ಗಂಭೀರವಾದದ್ದು. ಆದ್ದರಿಂದ ಏನು ಹೇಳ್ತಾರೆ ಈ ನ್ಯಾಯಾಧೀಶರು, ದ ಕಾನ್ಸಿಕ್ವೆನ್ಸಸ್ ಕಾಂಟಂಪ್ಲೇಟೆಡ್ ಅಂಡರ್ ಸೆಕ್ಷನ್ 15 ಫರ್ದರ್ ಇಲ್ಯುಮಿನೇಟ್ ದಿ ಲೆಜಿಸ್ಲೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟೆರರಿಸಮ್. ಆದ್ದರಿಂದ ಸೆಕ್ಷನ್ 15ರಿಂದ ಪರಿಣಾಮಗಳೇನಾಗುತ್ತೆ ಅಂತ ಅಂದ್ಬಿಟ್ಟು ಏನು ವಿವರಿಸಲಾಗಿದೆ, ಅದು ಭಯೋತ್ಪಾದನೆಯ ಅರ್ಥ ಏನು ಅನ್ನುವಂತಹ ಶಾಸನಾತ್ಮಕ ವಿವರಣೆಯನ್ನು ಕೊಡುತ್ತೆ. ಇಲ್ಲಿ ಗಮನ ಇಟ್ಟು ಕೇಳಬೇಕು ಭಾರತದ ಜನತೆ. ಅಪಾರ್ಟ್ ಫ್ರಮ್ ಡೆತ್ ಆರ್ ಡೆಸ್ಟ್ರಕ್ಷನ್ ಆಫ್ ಪ್ರಾಪರ್ಟಿ, ಪ್ರಾಣಹಾನಿ ಮತ್ತು ಆಸ್ತಿ ಹಾನಿಯನ್ನು ಹೊರತುಪಡಿಸಿ, ದ ಪ್ರಾವಿಷನ್ ಎಕ್ಸ್ಪ್ರೆಸ್ಲಿ ಎನ್ಕಂಪಾಸಸ್ ಆ್ಯಕ್ಟ್ಸ್ ವಿಚ್ ಡಿಸ್ರಪ್ಟ್ ಸಪ್ಲೈಸ್ ಆರ್ ಸರ್ವಿಸಸ್ ಎಸೆನ್ಷಿಯಲ್ ಟು ದಿ ಲೈಫ್ ಆಫ್ ದಿ ಕಮ್ಯುನಿಟಿ as well as the acts which threaten the economic security of the nation. ಪ್ರಾಣಹಾನಿ, ಆಸ್ತಿ ಹಾನಿ ಆದರೆ ಮಾತ್ರ ಭಯೋತ್ಪಾದನೆ ಅಲ್ಲ. ಈ ಹೋರಾಟದ ಪ್ರಕ್ರಿಯೆಯಲ್ಲಿ
ದೇಶದ ಆರ್ಥಿಕ ಬದುಕಿಗೆ ಸುಗಮಗೊಳಿಸುವಂತಹ ಸರಬರಾಜು ವ್ಯವಸ್ಥೆಯನ್ನು ನೀವು ನಿಲ್ಲಿಸಿದ್ರೆ ನೀವು ರಸ್ತೆ ಜಾಮ್ ಮಾಡ್ತೀರಿ. ರಸ್ತೆ ಜಾಮ್ ಮಾಡಿದಾಗ ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಾಹನಗಳ ಸಾಗಾಟ ನಿಲ್ಲುತ್ತೆ. ಅದೇನಾಗುತ್ತೆ, ದೇಶದ ಆರ್ಥಿಕ ಭದ್ರತೆ ಮತ್ತು ಆರ್ಥಿಕ ವಹಿವಾಟಿಗೆ ಅಡ್ಡಿಯಾಗುತ್ತೆ. ಅದು ಕೂಡ ಭಯೋತ್ಪಾದನೆ ಆಗುತ್ತೆ. ಅಪಾರ್ಟ್ ಫ್ರಮ್ ದ ಡೆತ್ ಆರ್ ಡಿಸ್ಟ್ರಕ್ಷನ್ ಆಫ್ ದಿ ಪ್ರಾಪರ್ಟಿ, ದ ಪ್ರಾವಿಷನ್ ಎಕ್ಸ್ಪ್ರೆಸಸ್ಲಿ ಎನ್ಕಂಪಾಸಸ್ ದಿ ಆ್ಯಕ್ಟ್ಸ್. ಯಾವುದನ್ನೆಲ್ಲ ಒಳಗೊಳ್ಳುತ್ತೆ ಈ ಕಾನೂನು ಅಂತಂದರೆ, ದ ಆ್ಯಕ್ಟ್ಸ್ ವಿಚ್ ಡಿಸ್ರಪ್ಟ್ ಸಪ್ಲೈಸ್ ಆಫ್ ಸರ್ವೀಸಸ್ ಎಸೆನ್ಷಿಯಲ್ ಟು ದಿ ಲೈಫ್ ಆಫ್ ದಿ ಕಮ್ಯುನಿಟಿ. ಒಂದು ಸಮುದಾಯದ ನಿತ್ಯ ಬದುಕಿಗೆ ಬೇಕಾಗಿರುವಂತಹ ಸರಬರಾಜು ವ್ಯವಸ್ಥೆಯನ್ನು ನೀವು ಡಿಸ್ರಪ್ಟ್ ಮಾಡಿದ್ರೆ, ಆ್ಯಸ್ ವೆಲ್ ಆ್ಯಕ್ಟ್ಸ್ ದ ಆ್ಯಕ್ಟ್ಸ್ ವಿಚ್ ಥ್ರೆಟನ್ ದಿ ಎಕನಾಮಿಕ್ ಸೆಕ್ಯೂರಿಟಿ ಆಫ್ ದಿ ನೇಷನ್. ಭಾರತದ ಆರ್ಥಿಕ ಭದ್ರತೆ ಅಂದರೆ ಉದಾಹರಣೆಗೆ ಯಾವುದೋ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಯಾವುದೋ ಒಂದು ಆದಿವಾಸಿ ಪ್ರದೇಶದಲ್ಲಿ ಗಣಿಗಾರಿಕೆ ಆಗ್ತಾ ಇದ್ದಾರೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಂದ ದೇಶದ ಆರ್ಥಿಕ ಭದ್ರತೆ ಸೆಕ್ಯೂರ್ ಆಗುತ್ತೆ ಅಂತ ಸರ್ಕಾರ ಹೇಳಿರುತ್ತೆ. ಆದಿವಾಸಿಗಳು ನಾವು ಎತ್ತಂಗಡಿ ಆಗ್ತೀವಿ, ನಾವು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಅಹಿಂಸಾತ್ಮಕ ಪ್ರತಿಭಟನೆ ಮಾಡ್ತಾರೆ. ಅದು ದೇಶದ ಆರ್ಥಿಕ ಭದ್ರತೆಗೆ ಹಾನಿಯಾಗುತ್ತೆ ಅಂತ ಆ ಇಡೀ ಆದಿವಾಸಿಗಳನ್ನು ನೀವು UAPA ಕೆಳಗಡೆ ಬಂಧಿಸ್ಬೋದು. ಬಾಂಬ್ ಹಾಕಬೇಕಾಗಿಲ್ಲ, ಬಂದೂಕು ಹಾಕಬೇಕಾಗಿಲ್ಲ, ಅವರಿಗೆ ನರೇಂದ್ರ ಮೋದಿ ಯಾರು ಅಂತ ಗೊತ್ತಿರಲೇಬೇಕಾಗಿಲ್ಲ, ದೇಶ ಅನ್ನುವ ಪರಿಕಲ್ಪನೆಯೇ ಇರಬೇಕಾಗಿಲ್ಲ. ನಮ್ಮ ಬದುಕು ಹಾಳಾಗೋಗುತ್ತೆ, ಇಲ್ಲಿ ಬಂದ್ಬಿಟ್ಟು ನಮ್ಮನ್ನು ಎತ್ತಂಗಡಿ ಮಾಡಬೇಡಿ, ನಮ್ಮ ಬದುಕನ್ನು ನಮಗೆ ಉಳಿಸಿಕೊಡಿ ಅಂತ ಕೇಳುವಂತಹ ಸಾಂವಿಧಾನಿಕ ಕರ್ತವ್ಯವನ್ನು, ಸಾಂವಿಧಾನಿಕ ಹಕ್ಕನ್ನು ಅವ್ರು ಚಲಾಯಿಸಿದ್ರು ಕೂಡ, ಅತ್ಯಂತ ಅಹಿಂಸಾತ್ಮಕವಾಗಿ ಚಲಾಯಿಸಿದ್ರು ಕೂಡ ಅವ್ರನ್ನ ಭಯೋತ್ಪಾದನೆ ಅಂತ ಕರಿಬಹುದು ಅಂತ ಹೇಳುವುದಕ್ಕೆ, ಸರ್ಕಾರ ಆ ಥರ ರೀತಿ ವ್ಯಾಖ್ಯಾನ ಮಾಡುವುದಕ್ಕೆ ಈ ಇಬ್ಬರು ಜಡ್ಜ್ಗಳು ಮಾಡಿರುವ ವ್ಯಾಖ್ಯಾನ ಅತ್ಯಂತ ಸ್ಪಷ್ಟವಾದ ಪದಗಳಲ್ಲಿ ಅವಕಾಶ ಮಾಡಿಕೊಡುತ್ತೆ. ದಿಸ್ ರಿಫ್ಲೆಕ್ಟ್ಸ್ Parliament's recognition that threats to sovereignty and security may arise through conduct that destabilizes the civic life or societal functioning, even in the absence of the immediate physical violence. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಏನು ಹೇಳ್ತಾರೆ, ಆದ್ದರಿಂದ ಸಂಸತ್ತಿನಲ್ಲಿ ಆಗಿರುವ ಈ ಕಾನೂನು ಏನೇನನ್ನು ಗುರುತಿಸುತ್ತೆ ಅಂತಂದರೆ, ಭಾರತದ ಸಾರ್ವಭೌಮತೆ ಮತ್ತು ಭದ್ರತೆಗೆ ಧಕ್ಕೆ ಬರಬೇಕು ಅಂತಂದರೆ ಭೌತಿಕವಾದಂಥ ಹಿಂಸಾಚಾರವೇ ಆಗಬೇಕಾಗಿಲ್ಲ, ಅದು ಸಮಾಜದ ನಿತ್ಯ ಜೀವನ ಮತ್ತು ನಾಗರಿಕ ಜೀವನಕ್ಕೆ ಅಭದ್ರತೆ ಉಂಟಾದರೂ ಕೂಡ, ಅಸ್ಥಿರತೆ ಉಂಟು ಮಾಡಿದರೂ ಕೂಡ ಅದು ಭಯೋತ್ಪಾದನೆ ಅಂತ ಪರಿಗಣಿಸ್ಬೋದು ಅಂತ ಸಂಸತ್ತಿನ ಈ ಕಾಯ್ದೆ ಅವಕಾಶ ಮಾಡಿಕೊಟ್ಟಿದೆ. ಹೆಂಗೆ ಇದು ನ್ಯಾಯಾಲಯ ಭಯೋತ್ಪಾದನೆಗೆ ಕೊಡ್ತಿರೋಂಥ ವಿವರಣೆ? ಪರಿಣಾಮ ಏನಾಗುತ್ತೆ ಇದರದ್ದು? ನೀವು ಯಾವುದೇ ಹೋರಾಟ, ಉದಾಹರಣೆಗೆ ಫೆಬ್ರವರಿ 16ಕ್ಕೆ ಇಡೀ ದೇಶಾದ್ಯಂತ ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ಗಳ ವಿರುದ್ಧ ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾರೆ. ಬ್ಯಾಂಕ್ಗಳು ನಿಲ್ತವೆ, KSRTC ಯೂನಿಯನ್ ಇದ್ದರೆ ಅದು ಕೂಡ ಭಾಗವಹಿಸುತ್ತೆ, ನಿಲ್ಲುತ್ತೆ. ಸಾರ್ವಜನಿಕರ ನಿತ್ಯ ಜೀವನಕ್ಕೆ ತೊಂದರೆ ಆಗುತ್ತೆ, ಸಾಮಾಜಿಕ ಜೀವನಕ್ಕೆ ತೊಂದರೆ ಆಗುತ್ತೆ. ಆ ಕಾರ್ಮಿಕ ಹೋರಾಟದಲ್ಲಿ ಭಾಗವಹಿಸುವ 14 ಕೋಟಿ ಒಟ್ಟಾರೆ ಜನಸಂಖ್ಯೆ, ಅವರು ಎಲ್ಲರೂ ಕೂಡ ಭಯೋತ್ಪಾದಕರು. ಆವಾಗ ನಾಯಕರೆಲ್ಲರೂ ದೇಶದ್ರೋಹಿಗಳು. UAPA ಕೆಳಗಡೆ ಬಂಧಿಸ್ಬೋದು. ಆದಿವಾಸಿಗಳನ್ನ ಸ್ಲಮ್ ಕೋಗಿಲೂನಲ್ಲಿ ಮತ್ತು ತಣಿಸಂದ್ರದಲ್ಲಿ ನಿರಂತರವಾಗಿ ಬುಲ್ಡೋಜರ್ ನಡೀತಿದೆ. ನಾಳೆ ಬೇರೆ ಏನೋ ಮಾಡಬೇಕು, ಟನಲ್ ರೋಡ್ ಮಾಡಬೇಕು, ನಮ್ಮ ಜಮೀನು ನಾವು ಕೊಡಲ್ಲ ಅಂತ ಬಿಡದಿನಲ್ಲಿ ಮತ್ತೊಂದು ಕಡೆ ಆನೆಕಲ್ಲಲ್ಲಿ ಹಠ ಹಿಡಿದು ಕೂತಿದ್ದಾರೆ. ಅವರೆಲ್ಲರೂ ಕೂಡ KADB ಆರ್ಥಿಕ ಭದ್ರತೆಯನ್ನು ಹೆಚ್ಚು ಮಾಡುವುದಕ್ಕೆ ಮಾಡ್ತಿರುವಂಥ ಕಾನೂನುಗಳಿಗೆ ಅಡ್ಡಿ ಬರ್ತಾ ಇದ್ದಾರೆ ಸರ್ಕಾರದವರು ಅಂತ ರೈತರೆಲ್ಲರೂ ಕೂಡ ದೇಶದ್ರೋಹಿಗಳು, ಆದಿವಾಸಿಗಳು ದೇಶದ್ರೋಹಿಗಳು, ಕಾರ್ಮಿಕರು ದೇಶದ್ರೋಹಿಗಳು, ಉದ್ಯೋಗಿಗಳು ದೇಶದ್ರೋಹಿಗಳು. ದೇಶಭಕ್ತರು ಅಂತಂದ್ರೆ ಮೋದಿ ಮಾತ್ರ, BJPನವರು ಮಾತ್ರ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ಟೆರರಿಸಮ್ನ ವ್ಯಾಖ್ಯಾನ ಈ ರೀತಿ ಅತ್ಯಂತ ಆಘಾತಕಾರಿಯಾಗಿದೆ. ಇದು ಮೋದಿ ಸರ್ಕಾರ ಹೇಳಿ ಬರೆಸಿದಂತಿದೆ, ಹಂಗಾಗಿಲ್ಲದೆ ಇರ್ಬೋದು. ಮೋದಿ ಸರ್ಕಾರಕ್ಕೆ ಇದೇ ರೀತಿ ಕಾನೂನು ಬೇಕು. ಯಾರು ಮೋದಿಯನ್ನು ವಿರೋಧಿಸ್ತಾರೆ ಅವರೆಲ್ಲರೂ ಕೂಡ ದೇಶದ್ರೋಹಿಗಳು ಅಂತ BJPನವರು, ಸಂಘ ಪರಿವಾರದವರು ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಇಲ್ಲ ನೀನು ನಮ್ಮ ಜೊತೆ ಇದೆಯಾ, ಇಲ್ಲ ನಿನ್ನ ಶತ್ರುಗಳ ಜೊತೆ ಇದೆಯಾ. ಏನು ಅಮೆರಿಕದ ಟ್ರಂಪ್ ಮಾತಾಡ್ತಾರೆ ಅಥವಾ ರೇಗನ್ ಮಾತಾಡ್ತಿದ್ದ ಅದೇ ರೀತಿಯದ್ದೇ, ಬುಷ್ ಮಾತಾಡ್ತಿದ್ದ. ಐದರ್ ಯು ಆರ್ ವಿತ್ ಮೀ ಆರ್ ವಿತ್ ದೆಮ್. ನೀನು ಮೋದಿಯ ಜೊತೆ ಇರಬೇಕು, ಮೋದಿ ಪರವಾಗಿದ್ದರೆ ದೇಶಭಕ್ತ, ಮೋದಿ ವಿರೋಧ ಇದ್ದರೆ ದೇಶದ್ರೋಹಿ, ಪಾಕಿಸ್ತಾನ, ಸೋರೋಸು ಇವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊತಾ ಇದ್ದೀರಾ. ಏನು BJPನವರು, ಸಂಘ ಪರಿವಾರದವರು ವಿರೋಧ ಪಕ್ಷಗಳನ್ನು ಮತ್ತು ತಮ್ಮ ನೀತಿಗಳ ವಿರುದ್ಧ ಪ್ರತಿರೋಧ ಏನು ಬರುತ್ತೆ ಅದನ್ನು ಹತ್ತಿಕ್ಕುವುದಕ್ಕೆ ರಾಜಕೀಯ ಅಪಪ್ರಚಾರ, ಹಿಂದುತ್ವದ ಅಪಪ್ರಚಾರ ಮಾಡ್ತಿದ್ರು, ಅದನ್ನು ಗಟ್ಟಿಗೊಳಿಸುವ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಮಾಡುವ ಪ್ರತಿಭಟನೆ ಎಲ್ಲವೂ ಕೂಡ ದೇಶದ ಸಾರ್ವಭೌಮತೆಗೆ ಧಕ್ಕೆ ತರಬಹುದಾದದ್ದು ಭಯೋತ್ಪಾದನೆ ಅಂತಂದ್ಬಿಟ್ಟು ಈ ದ್ವಿಸದಸ್ಯ ಪೀಠ ವ್ಯಾಖ್ಯಾನ ಮಾಡಿದೆ. ಇದು ಭಾರತದ ಪ್ರಜಾತಂತ್ರಕ್ಕೆ ಅತ್ಯಂತ ಆಘಾತಕಾರಿಯಾದಂಥ, ಬರೀ ಉಮರ್ ಖಲೀದ್ ಮತ್ತು ಇಮಾಮ್ಗೆ ಮಾತ್ರ ಅಲ್ಲ,
ದೇಶದ ಪ್ರಜಾತಂತ್ರಕ್ಕೆ ಗಂಡಾಂತರಕಾರಿಯಾದಂಥ ನಿಯಮ ಆಗಿದೆ. ಎರಡನೇದು, ಮೊದಲನೇದು ಇದು ಭಯೋತ್ಪಾದನಾ ಕೃತ್ಯ ಅಲ್ಲ, ಎರಡನೇದು ಎಲ್ಲ ಪ್ರತಿಭಟನೆಗಳು ಕೂಡ ಭಯೋತ್ಪಾದನೆ ಅಲ್ಲ. ಅವೆರಡನ್ನೂ ಕೂಡ ತುಂಬ ಭಯೋತ್ಪಾದಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿಬಿಟ್ಟಿದೆ ಸುಪ್ರೀಂ ಕೋರ್ಟು. ನಿರ್ದಿಷ್ಟವಾಗಿ ಉಮರ್ ಖಲೀದ್ ಮತ್ತು ಇಮಾಮ್ ಶರ್ಜಿಲ್ ಇಮಾಮ್ ಅವರಿಗೆ ಕಾನೂನು ಸಂಹಿತೆಯಲ್ಲಿ ಇಲ್ಲದೇ ಇರುವಂಥ ಒಂದು ಹೊಸ ವ್ಯಾಖ್ಯಾನ ಮಾಡಿದ್ದಾರೆ. ಹೆರಾರ್ಕಿ ಆಫ್ ಅಫೆಂಡರ್ಸ್ ಅಂದರೆ ಅಪರಾಧವನ್ನು ಮಾಡಿರುವ ರೀತಿಯಲ್ಲಿ ಎಲ್ಲರೂ ಒಂದೇ ರೀತಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಒಂದೇ ರೀತಿ ಶಿಕ್ಷೆ ಕೊಡೋಕ್ಕಾಗೋದಿಲ್ಲ. ಯಾರ್ಯಾರ ಪಾತ್ರ ಏನೇನು ಅನ್ನೋದನ್ನು ನೋಡಿ ಶಿಕ್ಷೆ ಕೊಡಬೇಕಾಗುತ್ತೆ. ಶಿಕ್ಷೆ ಕೊಡುವುದಕ್ಕೆ ಅದು ಸರಿ. ಶಿಕ್ಷೆ ಕೊಡಬೇಕಾದ್ರೆ ನೀವೇನು ಮಾಡ್ತೀರಿ, ಖಂಡಿತವಾಗಿ ಯಾರೋ ಒಬ್ಬ ಕೊಂದೋನಿರ್ತಾನೆ. ಉದಾಹರಣೆಗೆ ಗೌರಿ ಹಂತಕರ ವಿಷಯಕ್ಕೆ ಬಂತು ಅಂತಂದರೆ, ಪರಶುರಾಮ್ ವಾಗ್ಮೋರೆ ಮೇಲೆ ಇರುವ ಆರೋಪ ಆತ ಗುಂಡು ಹಾರಿಸ್ದ ಅಂತ, ಗಣೇಶ್ ಬಿಸ್ಕಿನ್ ಅನ್ನುವ ಮೇಲೆ ಇರುವಂಥ ಆರೋಪ ಆತ ಬೈಕ್ನಲ್ಲಿ ಕರ್ಕೊಂಡೋಗಿದ್ದ ಅಂತ, ಅಮೋಲ್ ಕಾಳೆ ಅನ್ನುವ ವ್ಯಕ್ತಿ ಈ ಎಲ್ಲ ವಿಷಯಗಳನ್ನು ಮಾಸ್ಟರ್ ಮೈಂಡ್ ಮಾಡಿದ್ದ ಅಂತ, ಇನ್ನೊಬ್ಬ ಯಾರೋ ಒಬ್ಬ ವ್ಯಕ್ತಿ ಮನೆ ಬಾಡಿಗೆ ಕೊಟ್ಟಿದ್ದ ಅಂತ. ಕೆಲವ್ರಿಗೆ ಗೊತ್ತಿಲ್ಲದಿರೇ ಇದರಲ್ಲಿ ಇರ್ಬೋದು. 18 ಜನರಲ್ಲಿ ಒಬ್ಬೊಬ್ಬರ ಪಾತ್ರ ಒಂದಿರುತ್ತೆ. ಪ್ರತಿಯೊಬ್ಬರ ಪಾತ್ರವೂ ಕೂಡ ಸಾಕ್ಷ್ಯಾಧಾರಗಳ ಸಮೇತ ಅವರ ಪಾತ್ರ ಏನಿತ್ತು ಈ ಕೃತ್ಯದಲ್ಲಿ ಅಂತ ತೀರ್ಮಾನ ಆದಾಗ ಶಿಕ್ಷೆನಲ್ಲಿ ಬೇರೆ ಬೇರೆ ರೀತಿ ಇರುವುದು ಬೇರೆ. ಶಿಕ್ಷೆ ಬೇರೆ ಬೇರೆ ರೀತಿ ಕೊಡುವುದಕ್ಕೆ ಪೂರಕವಾಗಿ ಬರುವುದೇನು, ಸಾಕ್ಷಿ ಮತ್ತು ಪುರಾವೆಗಳು ಎಲ್ಲವೂ ಕೂಡ ನ್ಯಾಯಾಧೀಶರ ಮುಂದೆ ಬಂದಿರುತ್ತೆ. ಅದನ್ನು ಆಧರಿಸಿ ಸರ್ಕಾರಿ ವಕೀಲರು, ಡಿಫೆನ್ಸ್ ವಕೀಲರು ಅದನ್ನು ಪಾಟಿ ಸವಾಲು ಮಾಡಿ ಅದನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿರ್ತಾರೆ. ಅವೆಲ್ಲವನ್ನು ಆಧರಿಸಿ ನ್ಯಾಯಾಧೀಶರು ಒಂದು ಗಮನಕ್ಕೆ ಬರ್ತಾರೆ. ಅಂದರೆ ವಿಷಯ ಏನು, ಯಾರ್ಯಾರ ಪಾತ್ರ ಏನೇನು ಅಂತ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ವಿಚಾರಣೆಯ ಹಂತದಲ್ಲಿ. ಜಾಮೀನಿನ ಹಂತದಲ್ಲಿ ನಿಮಗಿನ್ನೂ ಕೂಡ ಏನು ಗೊತ್ತೇ ಇರೋದಿಲ್ಲ. ನಿಮಗಿನ್ನೂ ಕೂಡ ಯಾರ್ಯಾರ ಪಾತ್ರ ಎನ್ನುವುದಕ್ಕೆ ನೀವು ಸಾಕ್ಷಿಗಳ ವಿಚಾರಣೆಗೆ ಹೋಗಿರೋದಿಲ್ಲ. ಜಾಮೀನಿನ ಹಂತದಲ್ಲಿ ಏನನ್ನು ವಿಚಾರಿಸಬೇಕು, ಮೇಲ್ನೋಟಕ್ಕೆ ಅಪರಾಧ ಸಂಭವಿಸಿದೆ ಅನಿಸುತ್ತಾ, ಯಾರು ಜಾಮೀನು ಕೇಳ್ತಿದ್ದಾರೆ ಮೇಲ್ನೋಟಕ್ಕೆ ಆತ ಇದರಲ್ಲಿ ಭಾಗವಹಿಸಿರ್ಬೋದು ಅಂತ ಅನಿಸುತ್ತಾ, ಅದು ಕೂಡ ಮಹಾ ಅನ್ಯಾಯಯುತವಾಗಿ ಸಂವಿಧಾನದ ಪ್ರಜಾತಂತ್ರಕ್ಕೆ ವಿರುದ್ಧವಾಗಿ 43D/5 ಇದೆ. ಯಾಕಂತಂದರೆ ಬರೀ ಪೊಲೀಸರು ಕೊಟ್ಟಿದ್ದನ್ನು ನೀವು ಹೆಂಗೆ ಅಭಿಪ್ರಾಯಕ್ಕೆ ಬರ್ತೀರಿ? ಪೊಲೀಸರು 100 ಕೊಡ್ತಾರೆ. ಸೊ ಬರೀ ಪೊಲೀಸರು ಹೇಳಿದ್ದನ್ನು ನೀವು ಪ್ರೈಮಾ ಫೇಸಿ ಕೇಸ್ ಇದೆ ಎನ್ನುವುದೇ 43D/5 ಮಾಡುವಂಥದ್ದು ಅತಿ ದೊಡ್ಡ ದ್ರೋಹ. ಇರಲಿ, ಹಾಗಿದ್ದಾಗಲೂ ಕೂಡ ನೀವು ಕೊಟ್ರಿ. ಏನಿತ್ತು ಕೊಟ್ಟಿದ್ರಲ್ಲಿ? ಇದೇ ಇದೇ ನ್ಯಾಯಾಧೀಶರೇ ಹೇಳುವಂಥದ್ದೇನಪ್ಪ ಅಂತಂದರೆ, ಏನೇನಿತ್ತು ನಿಮ್ಮ ಮುಂದೆ ಇದ್ದಂಥವೇನು? ದ ಕೋರ್ಟ್ ಇಸ್, ಉದಾಹರಣೆಗೆ ನಿಮ್ಮ ಪರದೆಯ ಮುಂದೆ ಪ್ಯಾರಾಗ್ರಾಫ್ 430 ಬರುತ್ತೆ ಜಡ್ಜ್ಮೆಂಟ್ದು, ನೋಡಿ ನೀವು ಅದು. ದ ಕೋರ್ಟ್ ಇಸ್ ಸ್ಯಾಟಿಫೈಡ್ ದಟ್ ದಿ ಪ್ರಾಸಿಕ್ಯೂಷನ್ ಮೆಟೀರಿಯಲ್ taken at the face value as required at this stage discloses prima facie attribution of a central and formative role by the appellants in appeal arising out of ಈ ಕೇಸ್ನಲ್ಲಿ. The material suggests involvement at the level of planning, mobilization and strategic direction extending beyond episodic or localized acts. ಅಂದರೆ ಇವರಿಬ್ಬರು ನಾಯಕತ್ವ ಪಾತ್ರವನ್ನು ವಹಿಸಿದ್ರು, ಹಾಗೂ ಯೋಜನೆ, ಸಂಘಟನೆ ಮತ್ತು ವ್ಯೂಹಾತ್ಮಕವಾದ ನಿರ್ದೇಶನವನ್ನು ಕೊಟ್ಟಿದ್ದರು. ಇವೆಲ್ಲ ಕೊಟ್ಟಿದ್ರು ಅನ್ನುವುದಕ್ಕೆ ಪೊಲೀಸರು ಯಾವುದೇ ಸಂದೇಹಕ್ಕೆ ಅವಕಾಶ ಕೊಡದಂತಹ ಒಂದು ವರದಿಗಳನ್ನು, ಸಾಕ್ಷಿಗಳನ್ನು ನ್ಯಾಯಾಧೀಶರ ಮುಂದೆ ಇಡಬೇಕಾಗಿತ್ತು. ಇವರೆಲ್ಲ ಇಟ್ಟಿದ್ದೇನು? ಇದೇ ನ್ಯಾಯಪೀಠ ತನ್ನ ನ್ಯಾಯಾಧೀಶದಲ್ಲಿ ಹೇಳೋದೇನು, ಯಾರಿಗೋ ಮಾಡಿದ ಫೋನು, ಯಾರ್ದೋ ವಾಟ್ಸಪ್ ಗುಂಪಿನಲ್ಲಿ ಇವರು ಕೂಡ ಸದಸ್ಯರಾಗಿದ್ದು. ವಾಸ್ತವ ಏನಪ್ಪ ಅಂತಂದರೆ, ಬೋತ್ ಶರ್ಜಿಲ್ ಇಮಾಮ್ ಮತ್ತು ಉಮರ್ ಖಲೀದ್ ಅವರು ಈ ದೆಹಲಿ ಗಲಭೆಗಳು ನಡೆದಾಗ ದೆಹಲಿನಲ್ಲಿ ಇಲ್ಲವೇ ಇಲ್ಲ. ಅವರು ಇದನ್ನು ಕೋರ್ಟೇ ಒಪ್ಕೊಳ್ಳುತ್ತೆ. ಯಾರಿಗೋ ಫೋನ್ ಮಾಡಿದಾಗ ಆ ಫೋನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಇವರು ಇದ್ದರು ಅನ್ನುವಂಥದ್ದು, ಮತ್ತು ಇವರ ಭಾಷಣಗಳಲ್ಲಿ NPR NRC CAA ವಿರುದ್ಧ ಇರುವಂಥದ್ದು, ಇವುಗಳು ನಿರ್ವಿವಾದವಾಗಿ ಸಂದೇಹಕ್ಕೆ ಕಿಂಚಿತ್ತು ಅವಕಾಶ ಕೊಡದಂತೆ ಅವರ ನಾಯಕತ್ವದ ವಿಷಯವನ್ನು ಹೆಂಗೆ ಸಾಬೀತು ಮಾಡುತ್ತೆ? ಫಸ್ಟ್ ಆಫ್ ಆಲ್, ಯಾರ್ಯಾರ ಪಾತ್ರ ಎಷ್ಟೆಷ್ಟು ಅಂತಂದ್ಬಿಟ್ಟು ನೀವು ತೀರ್ಮಾನ ಮಾಡುವಂಥದ್ದು ಈ ಹಂತದಲ್ಲಿ ಅಲ್ಲವೇ ಅಲ್ಲ. ಯಾಕಂದರೆ ಅದಕ್ಕೆ ನೀವು ವಕೀಲರು, ಆರೋಪಿಗಳ ವಕೀಲರ ವಾದವನ್ನು ಕೇಳಬೇಕಾಗತ್ತೆ. ಇನ್ನು ಕೇವಲ ಪೊಲೀಸರು ಕೊಟ್ಟಿರುವಂಥ ವಾದವಿವಾದಗಳು, ಕೊಟ್ಟಿರೋ ಸಾಕ್ಷಿಗಳು ನೋಡಿದ್ರೆ ಅದರಲ್ಲಿ ಸಂದೇಹವನ್ನು ಮೀರುವಂಥದ್ದು ಯಾವುದೂ ಇಲ್ಲ. ಅಂತಿಮವಾಗಿ ಏನು ಹೇಳ್ತಿದೆ ಪ್ರಾಸಿಕ್ಯೂಷನ್ ಏನು ಹೇಳ್ತಿದೆ? ನಮ್ಮ ಹತ್ರ ಒಂದು 46 ರಹಸ್ಯ ಸಾಕ್ಷಿಗಳಿದ್ದಾವೆ, ಪ್ರೊಟೆಕ್ಟೆಡ್ ವಿಟ್ನೆಸ್ ಇದ್ದಾವೆ. ಆ ಪ್ರೊಟೆಕ್ಟೆಡ್ ವಿಟ್ನೆಸ್ಸು ಕೊಟ್ಟಿರೋವಂಥ ಸಾಕ್ಷಿಗಳು ನಮಗೆ ಅತ್ಯಂತ ಸ್ಪಷ್ಟವಾಗಿ ಇವರ ಪಾತ್ರವನ್ನು ಸಾಬೀತು ಮಾಡ್ತಿದೆ. ಪ್ರೊಟೆಕ್ಟೆಡ್ ವಿಟ್ನೆಸ್ಗಳನ್ನು ಆಧರಿಸಿ
ಒಬ್ಬರಿಗೆ ವರ್ಷಾನುಗಟ್ಟಲೆ ಜಾಮೀನು ನಿರಾಕರಣೆ ಮಾಡುವಂತಹ ಒಂದು ಜೂರಿಸ್ಪ್ರುಡೆನ್ಸು ಜಗತ್ತಿನಲ್ಲೆಲ್ಲೂ ಇಲ್ಲ, ನಮ್ಮ ಭಾರತದಲ್ಲೂ ಇರಲಿಲ್ಲ. ಈ ಇಬ್ಬರು ನ್ಯಾಯಾಧೀಶರು ಮಾತ್ರ ಅದಕ್ಕೆ ಒಂದು ಮಾನ್ಯತೆಯನ್ನು ತಂದುಕೊಟ್ಟಿದ್ದಾರೆ. ಯಾಕಂದರೆ ಯಾವುದೇ ಒಬ್ಬ ಪ್ರೊಟೆಕ್ಟೆಡ್ ವಿಟ್ನೆಸ್ಸು, ಯಾವುದೇ ಒಬ್ಬ ಸಾಕ್ಷಿ ಬಂದಾಗ ಆ ಸಾಕ್ಷಿಯನ್ನು ಇವತ್ತು ನಾವು ತರ್ತೀವಿ ಅಂತ ಪ್ರಾಸಿಕ್ಯೂಷನ್ ಹೇಳಿ ಅದನ್ನು ಡಿಫೆನ್ಸ್ ವಕೀಲರಿಗೂ ಕೂಡ ಈ ಸಾಕ್ಷಿ ಇಂತವನು ಆತ ಈ ಸಾಕ್ಷಿಯನ್ನು ನುಡಿತಾನೆ ಅಂತ ಕೊಡಬೇಕು. ಆಗಲೇ ಪಾರ್ಟಿ ಸವಾಲ್ಗೂ ಕೂಡ ಅವ್ರು ರೆಡಿಯಾಗೋದಕ್ಕೆ ಸಾಧ್ಯ. ರಹಸ್ಯ ಸಾಕ್ಷಿಗಳು ಅಂತ ನೀವು ಕರೆದುಬಿಟ್ರೆ ಯಾವತ್ತಿಗೂ ಕೂಡ ಡಿಫೆನ್ಸ್ ವಕೀಲರು ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗದೇ ಇಲ್ಲ. ಸರಿ, ವಿಚಾರಣೆ ಹಂತದಲ್ಲಿ ನೀವು ಅದನ್ನು ಮಾಡ್ತೀರಾ ಅಂತ ಇಟ್ಕೊಳ್ಳೋಣ, ಅದನ್ನು ಮಾಡಿ ವಿಚಾರಣೆ ಹಂತದಲ್ಲಿ. ಈಗಲೇ ಜಾಮೀನು ಹಂತದಲ್ಲೇ ಅದನ್ನು ಆಧರಿಸಿ ನೀವು ಹೆಂಗೆ ಮಾಡ್ತೀರಿ? ಆ ಪ್ರೊಟೆಕ್ಟೆಡ್ ವಿಟ್ನೆಸ್ಗಳು ಏನು ಹೇಳ್ತಾರೆ ಅನ್ನುವಂಥದ್ದು ನ್ಯಾಯಾಧೀಶರಿಗೂ ಗೊತ್ತಿಲ್ಲ. ನ್ಯಾಯಾಧೀಶರ ಮುಂದೆನೂ ಕೂಡ ಅವ್ರನ್ನೇನು ಕರ್ಕೊಂಬಂದಿಲ್ಲ. ಅಂದರೆ 43D/5 ಅನ್ನುವಂತಹ ಅತಿ ಕರಾಳವಾದಂಥ ಕಾನೂನನ್ನೂ ಕೂಡ ಮೀರಿದಂತೆ, ಆ ಕಾನೂನಿನ ಅವಕಾಶಗಳೂ ಕೂಡ ಇವರು ಸರಿಯಾಗಿ ಸ್ಯಾಟಿಸ್ಫೈ ಮಾಡದೆ ಇವ್ರ ಮೇಲೆ ಆ ರೀತಿ ಆರೋಪವನ್ನು ಪ್ರಾಸಿಕ್ಯೂಷನ್ ಹೊರಿಸುತ್ತೆ. ವಿವೇಚನೆಯನ್ನೇ ಮಾಡದೆ, ನ್ಯಾಯ ವಿಚಕ್ಷಣೆಯನ್ನೇ ಅನ್ವಯಿಸದೆ ನೇರ ಈ ಇಬ್ಬರು ನ್ಯಾಯಾಧೀಶರು ಅದನ್ನು ಯಥಾವತ್ತು ಒಪ್ಪಿಕೊಂಡು ವಿಚಾರಣೆಯ ಕಾಲದಲ್ಲಿ, ವಿಚಾರಣೆ ಆದ ನಂತರ ಏನು ಅಪರಾಧಗಳ ಶ್ರೇಣೀಕರಣವನ್ನು ಮಾಡಬೇಕು, ಜಾಮೀನು ಹಂತದಲ್ಲೇ ಶ್ರೇಣೀಕರಣವನ್ನು ಮಾಡಿ ಅವರಿಗೆ ನಿರಾಕರಿಸಿದ್ದಾರೆ. ನಿರಾಕರಿಸಿದ ಮಾತ್ರ ಅಲ್ಲ, ಇನ್ನೊಂದು ಹೊಸದಾಗಿ ಸೇರಿಸಿದ್ದಾರೆ. ಇವರಿಬ್ಬರಿಗೆ ಈ ಕಾರಣಕ್ಕೆ ಜಾಮೀನು ಕೊಡೋಕ್ಕಾಗಲ್ಲ, ಮುಂದಿನ 1 ವರ್ಷದ ಒಳಗಡೆ ಪ್ರೊಟೆಕ್ಟೆಡ್ ವಿಟ್ನೆಸ್ಗಳು ಸಾಕ್ಷ್ಯ ಮುಗಿದಿದ್ದರೆ ಅಥವಾ 1 ವರ್ಷ ಅವಧಿ ಆಗೋಗಿದ್ದರೆ 1 ವರ್ಷದ ನಂತರ ಅವರು ಜಾಮೀನಿಗೆ ಸೂಕ್ತವಾದಂಥ ಕೋರ್ಟಿನಲ್ಲಿ ಅಪ್ಲೈ ಮಾಡಬಹುದು. ಅದರರ್ಥ ಇನ್ನೊಂದು ವರ್ಷ ಜಾಮೀನು ಕೊಡಲ್ಲ, ಯಾವುದೇ ನೆಲೆಯಲ್ಲೂ ಜಾಮೀನು ಕೊಡಲ್ಲ. ಸುಪ್ರೀಂ ಕೋರ್ಟೇ ಹಂಗೆ ಹೇಳ್ಬಿಡ್ತು. ಅಂದರೆ ಇನ್ನೊಂದು ವರ್ಷಗಳ ಕಾಲ ನಿಮಗೆ ಜೈಲೇ ಅಂತೇಳಿ ಶಿಕ್ಷೆಯನ್ನೇ ವಿಧಿಸ್ಬಿಡ್ತು ವಿಚಾರಣೆಗೂ ಮುಂಚೆ. ಅದಾದ ನಂತರದಲ್ಲಿ 1 ವರ್ಷದ ನಂತರ ಯಾವಾಗ ನೀವು ಜಾಮೀನು ಕೊಡ್ಬೋದು, ಜಾಮೀನು ಅರ್ಜಿ ಹಾಕ್ಬೋದು ಅಂತಂದರೆ, ಜಾಮೀನು ಕೊಡ್ಬೋದು ಅಂತಂದರೆ ಈಗೇನು ಬದಲಾವಣೆ ಆಗಿದೆ? ಉದಾಹರಣೆಗೆ 1 ವರ್ಷ ಆದಮೇಲೂ ಕೂಡ 46 ಸಾಕ್ಷಿಗಳ ವಿಚಾರಣೆ ಆಗೋದಿಲ್ಲ ಪ್ರೊಟೆಕ್ಟೆಡ್ ವಿಟ್ನೆಸ್ದು. ಆ್ಯಕ್ಚುಲಿ 900 ಸಾಕ್ಷಿಗಳು, ಅದರಲ್ಲಿ 46 ಪ್ರೊಟೆಕ್ಟೆಡ್ ವಿಟ್ನೆಸ್ಗಳು 1 ವರ್ಷ ಆದಮೇಲೂ ಕೂಡ ಆಗಿರೋದಿಲ್ಲ. ಅವಾಗ ಅವರು ಜಾಮೀನು ಅರ್ಜಿ ಹಾಕಿ ಜಾಮೀನು ತೊಗೊಳ್ಬೋದು ಅಂತಂದರೆ ಇವತ್ತಿಗೂ ಅದೇ ಅಲ್ವಾ ಸಂದರ್ಭ? ಇವತ್ತಿಗೂ 900 ಸಾಕ್ಷಿಗಳು ಇನ್ಕ್ಲೂಡಿಂಗ್ 46 ಪ್ರೊಟೆಕ್ಟೆಡ್ ವಿಟ್ನೆಸ್ಗಳದ್ದು ವಿಚಾರಣೆ ನಡೆದಿಲ್ಲ. 1 ವರ್ಷದ ನಂತರ ಯಾವ ಗುಣಾತ್ಮಕ ಬದಲಾವಣೆ, ಯಾವ ಕಾನೂನಾತ್ಮಕ ಬದಲಾವಣೆ, ಯಾವ ಹೊಸ ನೆಲೆ ಜಾಮೀನು ಕೇಳೋದಕ್ಕೆ ಹುಟ್ಟುಬಿಡುತ್ತೆ? ತನ್ನ ತರ್ಕಕ್ಕೆ ತಾನೇ ಡಿಕ್ಕಿ ಹೊಡ್ಕೊಳ್ಳೋವಂಥ ಆದೇಶವನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಅದಾದ ಮೇಲೆ ಈಗ 1 ವರ್ಷ ಆದಮೇಲೆ ಎಲ್ಲಿ ಹಾಕ್ಕೋಬೇಕು ಜಾಮೀನು? ಮತ್ತೆ ಕೆಳ ಹಂತದ ಕೋರ್ಟ್ದಲ್ಲಿ ಹಾಕಬೇಕು. ಕೆಳ ಹಂತದ ಕೋರ್ಟ್ಗಳು, ಸುಪ್ರೀಂ ಕೋರ್ಟೇ ಇಂಥ ವಿಷಯಗಳಲ್ಲಿ ಈ ಥರ ತೀರ್ಮಾನ ಮಾಡಿಬಿಟ್ರೆ ಹೆದರೋಗ್ತಾರೆ ಜಾಮೀನು ಕೊಡೋದಕ್ಕೆ. ಯಾರೂ ಕೂಡ ಜಾಮೀನು ಕೊಡೋದಿಲ್ಲ. ಅದು ನಿರಾಕರಣೆ ಆಗುತ್ತೆ, ಅದು ರಿಸರ್ವ್ ಆಗುತ್ತೆ. ಅದು 1 ವರ್ಷವೋ 2 ವರ್ಷವೋ ಆದಮೇಲೆ ನಂತರ ಹೈಕೋರ್ಟಿಗೆ ಬರುತ್ತೆ. ಹೈಕೋರ್ಟಲ್ಲಿ ಕಳೆದ 5 ವರ್ಷದಿಂದ ನಾವು ನೋಡ್ತಿದ್ದಂಗೆ ಹೈಕೋರ್ಟಲ್ಲಿ ವಿಚಾರಣೆ ನಡೆಯೋದೇ ಕಷ್ಟ. ಪ್ರಾಸಿಕ್ಯೂಷನ್ ಬರೋದಿಲ್ಲ. ಡಿಫೆನ್ಸ್ ವಕೀಲರು ಎಷ್ಟೇ ಅಪೀಲ್ ಹಾಕಿದ್ರೂ ಕೂಡ ವಿಚಾರಣೆ ಒಂದು ಹೆಜ್ಜೆಯೂ ಮುಂದಕ್ಕೆ ಹೋಗಲ್ಲ. 2 ವರ್ಷ 3 ವರ್ಷ ನಡೆಯುತ್ತೆ ವಿಚಾರಣೆ. ಅದಾದಮೇಲೆ ಒಂದು 6 ತಿಂಗಳು ರಿಸರ್ವಲ್ಲಿ ಇಡ್ತಾರೆ. ಒಂದು 3-4 ವರ್ಷ ಆಗುತ್ತೆ. ಅಂದರೆ ಈಗ 5 ವರ್ಷ ಆಗಿದೆ, ಇನ್ನೊಂದು ವರ್ಷ ಜಾಮೀನಿಗೆ ಅರ್ಜಿ ಹಾಕಂಗಿಲ್ಲ, 6 ವರ್ಷ ಆಗುತ್ತೆ. ಅದಾದ ಮೇಲೆ ಅರ್ಜಿ ಹಾಕಕ್ಕೆ ಶುರು ಮಾಡಿದ್ರೆ ಅದು ಹಂತ ಹಂತವಾಗಿ ನಿರಾಕರಣೆಯಾಗಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಬರೋ ಅಷ್ಟರಲ್ಲಿ ಇನ್ನೂ 4 ವರ್ಷ ಆಗಿರುತ್ತೆ. ಅಂದರೆ ಸುಮಾರು 10 ವರ್ಷಗಳ ಕಾಲ ಉಮರ್ ಖಲೀದ್ಗೆ ಮತ್ತು ಶರ್ಜಿಲ್ ಇಮಾಮ್ಗೆ ಜಾಮೀನಿನ ಪ್ರಶ್ನೆಯೇ ಇರುವುದಿಲ್ಲ. ಅದಕ್ಕೇನೆ ಉಮರ್ ಖಲೀದ್ ಈ ತೀರ್ಪು ಬಂದಾದ ಮೇಲೆ ತನ್ನ ಸ್ನೇಹಿತೆಗೆ ಆಕೆ ಫೋನ್ ಮಾಡಿದಾಗ ಸ್ಪಷ್ಟವಾಗಿ ಹೇಳಿದ, ಇನ್ನು ಇದೇ ನಮ್ಮ ಬದುಕು, ಮುಲಾಕಾತಿಗೆ ಬಾ, ಅಲ್ಲಿ ಮಾತಾಡ್ಕೊಳ್ಳೋಣ ಅಂತೇಳಿ. ಇದೇ ರೀತಿಯ ನ್ಯಾಯ ಸಂಹಿತೆಯನ್ನು ಉಳಿದವ್ರಿಗೂ ಕೂಡ ಅನ್ವಯಿಸ್ತೀರ. ಗೌರಿ ಲಂಕೇಶ್ ಹತ್ಯೆ ಆಯಿತು, 18 ಜನ ಆರೋಪಿಗಳು, ಒಬ್ಬೊಬ್ಬರ ಮೇಲೂ ಕೂಡ ಗಂಭೀರವಾದಂಥ ಅಪರಾಧಗಳೇ ಇದ್ದಾವೆ. ಸಂಚು ಮಾಡಿ, ಹೊಂಚು ಹಾಕಿ, ಅತ್ಯಂತ ಭೀಕರವಾಗಿ ಪಿಸ್ತೂಲನ್ನು ಬಳಸಿ ಕೊಂದಿದ್ದಾರೆ. ಮತ್ತು ಈ ಕೊಲೆ ಒಂದು ಕೊಲೆ ಅಲ್ಲ. ಪ್ರಾಸಿಕ್ಯೂಷನ್ ಕೇಸ್ ಪ್ರಕಾರ ದಾಬೋಲ್ಕರ್, ಪನ್ಸಾರೆ, ಕಲಬುರ್ಗಿ ಮತ್ತು ಗೌರಿ ಇವರು 4 ಜನರನ್ನು ಕೊಂದಿದ್ದು ಒಂದೇ ಗ್ಯಾಂಗ್. ಮತ್ತು ಅವರ ಹತ್ರ ಇನ್ನೂ 20 ಜನರ ಕೊಲೆ ಮಾಡುವ ಪಟ್ಟಿ ಇತ್ತು. ಅದರಲ್ಲಿ KS ಭಗವಾನ್ ಕೂಡ ಒಬ್ಬರಿದ್ದರು. ಅಂದರೆ ಪಕ್ಕಾ ಟೆರರಿಸ್ಟ್ ಗ್ಯಾಂಗ್.
ಇವ್ರಿಗೂ ಕೂಡ 4 ವರ್ಷ ಜಾಮೀನು ಸಿಕ್ಕಿರಲಿಲ್ಲ, 5 ವರ್ಷ ಜಾಮೀನು ಸಿಕ್ಕಿರಲಿಲ್ಲ. ಹೈಕೋರ್ಟ್ ಜಾಮೀನು ಕೊಡ್ತು, ಅದನ್ನು ಪ್ರಾಸಿಕ್ಯೂಷನ್ ಪ್ರಶ್ನಿಸ್ತು. ಸುಪ್ರೀಂ ಕೋರ್ಟಲ್ಲಿ ತಾವೇ ಕೊಟ್ಟಂಥ ಆದೇಶ ಏನು? ದೀರ್ಘಕಾಲ ವಿಚಾರಣೆ ನಡೆಯುತ್ತಿರುವುದರಿಂದ, ವಿಚಾರಣೆ ಸದ್ಯಕ್ಕೆ ಮುಗಿಯುವ ಯಾವ ಸಂದರ್ಭವೂ ಇಲ್ಲದಿರುವುದರಿಂದ ಎಲ್ಲರನ್ನೂ ಕೂಡ ಗೌರಿ ಹಂತಕರನ್ನು ಹತ್ಯೆಯ ಆರೋಪಿ ಇರುವ ಎಲ್ಲರನ್ನೂ ಕೂಡ ಜಾಮೀನಲ್ಲಿ ಬಿಡುಗಡೆ ಮಾಡಿದಿರಿ. ಅದರಲ್ಲಿ ಶ್ರೀಕಾಂತ್ ಬಂಗಾರ್ಕರ್ ಅನ್ನುವಂತಹ ವ್ಯಕ್ತಿ ಜಲಗಾಂವ್ನಲ್ಲಿ ಎಲೆಕ್ಷನ್ಗೆ ಕೂಡ ನಿಲ್ತಿದ್ದಾರೆ. ನಾಳೆ ಅವರು ಬಿಡುಗಡೆ ಆದಾಗ ಅವ್ರಿಗೆ ಪಟಾಕಿ ಹೊಡೆಯೋದು, ಹೂನಾರ ಹಾಕೋದು, ಸಂಭ್ರಮಿಸ್ಕೊಂಡು ಬೀದಿಗೆ ಕರ್ಕೊಂಬರ್ತೀವಿ. ಇದೇ ಮಾನದಂಡವನ್ನು ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ, ಭೀಮಾ ಕೊರೆಗಾಂವ್ ಪ್ರಕರಣದಲ್ಲೂ ಇದೆ. 2018 ಜನವರಿ 1ನೇ ತಾರೀಕು ಸಾಂಬಾಜಿ ಬಿಡೆ ಮತ್ತು ಮಿಲಿಂದ್ ಅನ್ನುವ 2 ಹಿಂದುತ್ವವಾದಿ ಸಂಘಟನೆಗಳು ಭೀಮಾ ಕೊರೆಗಾಂವ್ನಲ್ಲಿ ಏನು ಲಕ್ಷ ಲಕ್ಷ ದಲಿತರು ಸೇರಿದ್ದರು ಅವರ ಮೇಲೆ ದುರುದ್ದೇಶಪೂರ್ವಕವಾಗಿ ದಾಳಿ ಮಾಡಿ ಗಲಭೆಗಳನ್ನು ಸೃಷ್ಟಿ, ಅಲ್ಲಿ ಕೊಲೆಗಳಾಯಿತು, ಪೊಲೀಸ್ ಗೋಲಿಬಾರ್ ಆಯಿತು. ಸಾಂಬಾಜಿ ಬಿಡೆ ಮೇಲೆ FIR ದಾಖಲಾಯಿತು ಪೂನಾದಲ್ಲಿ. 1 ತಿಂಗಳ ನಂತರ ನೀವು ಅರೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದು ಯಾರು ಸಾಂಬಾಜಿ ಬಿಡೆ ಮತ್ತು ಮಿಲಿಂದರ ಸಹಚರರಿದ್ದರು ಮತ್ತು ಅವರಿಬ್ಬರಿದ್ರು, ಅವ್ರನ್ನ ಅರೆಸ್ಟೇ ಮಾಡಲಿಲ್ಲ. ಬದಲಿಗೆ ದಲಿತ ಕಾರ್ಯಕರ್ತರನ್ನ ಬಂಧಿಸೋದಕ್ಕೆ ಶುರು ಮಾಡಿದ್ರಿ. 2018 ಮಾರ್ಚಲ್ಲಿ ಈ ದಲಿತ ಕಾರ್ಯಕರ್ತರಿಗೆ ಪ್ರೇರೇಪಣೆ ಕೊಟ್ಟು ಮೋದಿ ಸರ್ಕಾರವನ್ನು ಕೆಳಗಿಳಿಸುವ ಮತ್ತು ಮೋದಿಯನ್ನು ಕೊಲ್ಲುವ ಸಂಚನ್ನು ನಕ್ಸಲೈಟರು ಮಾಡಿದ್ರು ಅಂತೇಳಿ ಸುಮಾರೊಂದು 18 ಜನ ಈ ದೇಶದ ಪ್ರಸಿದ್ಧವಾದಂಥ ಕಾರ್ಯಕರ್ತರು, ಪತ್ರಕರ್ತರು, ಹೋರಾಟಗಾರರು, ಪ್ರೊಫೆಸರ್ಗಳನ್ನ ಬಂಧಿಸಿ ಸ್ಟ್ಯಾನ್ ಸ್ವಾಮಿ ಅಂತೂ ಜೈಲಿನಲ್ಲೇ ಸತ್ತೋದ್ರು. ಅವ್ರನ್ನ ಜೈಲಿಗೆ ಹಾಕಿದ್ರಿ. ಇನ್ನಿದುವರೆಗೂ ಕೂಡ ಅದರಲ್ಲಿ 8 ಜನ 8 ವರ್ಷ ಆಗ್ತಾ ಬಂತು, ಹೆಚ್ಚು ಕಡಿಮೆ ಹೊರಗಡೆ ಬಂದಿಲ್ಲ. ಗಲಭೆ ಎದ್ದ ಸಾಂಬಾಜಿ ಬಿಡೆ ಓಡಾಡ್ಕೊಂಡಿದ್ದಾರೆ. ಅವರನ್ನು ಮೋದಿಯವರು ಗುರುಗಳೇ ಅಂತ ಸಂಬೋಧನೆ ಮಾಡ್ತಾರೆ. ಗಲಭೆಗೂ ಅವ್ರಿಗೂ ಸಂಬಂಧವೇ ಇಲ್ಲದಿದ್ದ ಜನ, ಜಾರ್ಖಂಡಲ್ಲೆಲ್ಲೋ ಆದಿವಾಸಿಗಳ ಜೊತೆ ಇದ್ದಂಥ ಸ್ಟ್ಯಾನ್ ಸ್ವಾಮಿ, ಎಲ್ಲೋ ಕವನ ಬರ್ಕೊಂಡು ಕೂತಿದ್ದಂಥ ವರವರ್ ರಾವ್, ಎಲ್ಲೋ ಪ್ರೊಫೆಸರ್ಗಳು ಭಾಷಣ ಮಾಡ್ತಿದ್ದಂಥ ಅನಂತ್ ತೇಲ್ತುಂಬಡೆ, ಗೌತಮ್ ನವಲಾಕ, ವರ್ನನ್ ಗೋನ್ಸಾಲ್ವೇಸ್, ಇಂಥವ್ರನ್ನೆಲ್ಲ ತೊಗೊಂಡೋಗಿ ಜೈಲಿಗೆ ಹಾಕಿದ್ರಿ. ಅಂದರೆ ಕುರುಡಾಗಿ, ಈ ಕುರುಡು ಕಾಣ್ತಿಲ್ಲ, ಕುರುಡು ಬಂದಿದೆ ಅಂತ ಬೇರೆ ಪ್ರಶ್ನೆ. ಇದು ಗಾಂಧಾರಿ ಕುರುಡು. ಒಂದೇ ನಿಯಮವನ್ನು ಮೋದಿ ಸರ್ಕಾರ, ಮೋದಿ ಐಡಿಯಾಲಜಿ, ಹಿಂದುತ್ವ ಬ್ರಾಹ್ಮಣಶಾಹಿ ಐಡಿಯಾಲಜಿ ಇರೋರಿಗೆ ಅತ್ಯಂತ ಲಿಬರಲ್ ಆಗಿ ಅನ್ವಯ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿಬಿಡ್ಬೋದು. ಚಂದ್ರಚೂಡ್ ಅನ್ನುವಂತಹ ಸುಪ್ರೀಂ ಕೋರ್ಟ್ನ ಅತ್ಯಂತ ಲಿಬರಲ್ ನ್ಯಾಯಾಧೀಶ ಅಂತ ಹೇಳ್ಕೊಳ್ತಿದ್ದಂಥ ಮನುಷ್ಯರು ಅರ್ನಬ್ ಗೋಸ್ವಾಮಿ ಅರೆಸ್ಟ್ ಆದರೆ 1 ದಿವಸ ಕೂಡ ಅವರು ಜೈಲಲ್ಲಿ ಇರಬಾರ್ದು. ಒನ್ ಡೇ ಈಸ್ ಟೂ ಮಚ್ ಅಂತೇಳಿ ಅವ್ರನ್ನ ಬಿಡುಗಡೆ ಮಾಡ್ತೀರಿ. ಇವರನ್ನು 1 ವರ್ಷ ಜಾಮೀನೇ ಕೊಡಲ್ಲ ಅಂತ ಒಳಗಾಗ್ತೀರಿ. ಅಂದರೆ ಈ ದೇಶದಲ್ಲಿ ನ್ಯಾಯ ಅನ್ನುವಂಥದ್ದು ಆರೋಪಿಯ ಹೆಸರು, ಆರೋಪಿಯ ಸಿದ್ಧಾಂತ, ಆರೋಪಿಯ ಧರ್ಮ, ಅವುಗಳನ್ನು ಆಧರಿಸಿ ನೀಡಲಾಗ್ತಾ ಇದೆಯಾ? ಪ್ರಾಸಿಕ್ಯೂಷನ್ನ ಯಥಾವತ್ತು ಒಪ್ಕೊಳ್ಳೋ ಅಂಥದ್ದು, ಕೆಲವು ಸಂದರ್ಭದಲ್ಲಿ ಬಿಲ್ಕುಲ್ ಒಪ್ಕೊಳ್ಳದೇ ಇರುವಂಥದ್ದು. ಈ ಇಬ್ಬಂದಿತನಕ್ಕೆ ಕಾರಣವೇನು? ಎಲ್ಲಕ್ಕಿಂತ ಮುಖ್ಯವಾಗಿ ತ್ರಿಸದಸ್ಯ ಪೀಠ ಅತ್ಯಂತ ಸ್ಪಷ್ಟವಾಗಿ ಎಷ್ಟೇ ಗಂಭೀರ ಅಪರಾಧ ಆದರೂ ವಿಚಾರಣೆಯೇ ಇಲ್ಲದೆ ದೀರ್ಘವಾದಂಥ ಸೆರೆವಾಸ ಆರ್ಟಿಕಲ್ 21ರ ಉಲ್ಲಂಘನೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಇದರಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಿದೆ, ಇನ್ನೂ ಚಾರ್ಜ್ ಆಗಿಲ್ಲ. 5 ವರ್ಷ 5.5 ವರ್ಷ ಆಗೋಯ್ತು, ವಿಚಾರಣೆ ಶುರುನೇ ಆಗಿಲ್ಲ. 900 ಸಾಕ್ಷಿಗಳಿದ್ದಾವೆ. ಮುಗಿಯೋದು ಯಾವತ್ತಿದು? ಇನ್ನು 10-15 ವರ್ಷ ನಡೆಯುತ್ತೆ ವಿಚಾರಣೆ ಹೆಸರಿನಲ್ಲಿ. 20 ವರ್ಷ ಆದಮೇಲೆ ಇವ್ರನ್ನ ಬಿಡುಗಡೆ ಮಾಡ್ತೀರಾ. ಈಗ 30-35 ವರ್ಷದವರು ಬರೋ ಅಷ್ಟರಲ್ಲಿ ವೃದ್ಧರಾಗಿರ್ತಾರೆ. ನಿಮ್ಮ ಉದ್ದೇಶವೇ ಅದ ಮೋದಿ ಸರ್ಕಾರದ್ದು. ಯಾರು ಪ್ರತಿಭಟನಾ ಧ್ವನಿ ಇದೆ ಆ ಧ್ವನಿಯನ್ನು ಗುಂಡಿಟ್ಟು ಸಾಯಿಸಬೇಕು, ಅದರ ಸೆರೆಯಲ್ಲಿ ಅಥವಾ ಸೆರೆಯಲ್ಲಿ ಹಾಕಿ ಕೊನೆಗಾಣಿಸಬೇಕು ಅನ್ನೋದಾದರೆ ಒಂದು ಸ್ವತಂತ್ರ ನ್ಯಾಯಾಂಗ ಹೆಂಗೆ ಮೋದಿ ಸರ್ಕಾರದ ಉದ್ದೇಶಗಳಿಗೆ ಸಾಧನವಾಗಿಬಿಡುತ್ತೆ? ಆಗಬಾರ್ದಲ್ವ? ಸ್ವತಂತ್ರವಾಗಿರಬೇಕಲ್ವ? ನಿಷ್ಪಕ್ಷಪಾತವಾಗಿರಬೇಕಲ್ವ? ಆದ್ದರಿಂದ ಸ್ನೇಹಿತರೆ, ಇದು ಕೇವಲ ಉಮರ್ ಖಲೀದ್ ಮತ್ತು ಶರ್ಜಿಲ್ ಇಮಾಮ್ ಅವ್ರಿಗೆ ಆಗಿರುವಂಥ, ಅವ್ರಿಗಂತೂ ಅನ್ಯಾಯ ಆಗೇ ಇದೆ. ಇದರಲ್ಲಿ ಬಿಡುಗಡೆಯಾಗಿ ಬಂದಂಥವರು ಗುಲ್ಫಿಶಾ ಫಾತಿಮಾ, ಶಿಯಾವುರ್ ರೆಹಮಾನ್, ಮೀರನ್ ಹೈದರ್, ಮೊಹಮ್ಮದ್ ಸಲೀಂ ಖಾನ್ ಮತ್ತು ಶಾದಾಬ್ ಅಹಮದ್, ಇವರು ಅಷ್ಟು ಜನ ಬಿಡುಗಡೆ ಆಗಿದ್ದಾರೆ. ಒಟ್ಟು 18 ಜನ ಅರೆಸ್ಟ್ ಆಗಿದ್ದರು. ಇನ್ನು ಜೈಲಲ್ಲಿ ಉಳ್ಕೊಂಡಿರೋರು 6 ಜನ, ಅದರಲ್ಲಿ ಉಮರ್ ಖಲೀದ್ ಮತ್ತು ಶರ್ಜಿಲ್ ಇಮಾಮ್. ಇದಲ್ದಿರ ಖಲೀದ್ ಸಫಿ, ಅತಾರ್ ಖಾನ್, ತಸ್ಲೀಂ ಅಹಮದ್ ಮತ್ತು ಸಲೀಂ ಮಲಿಕ್ ಅವರು ಜಾಮೀನ್ಗೆ ಅಪ್ಲಿಕೇಶನ್ನೇ ಹಾಕಕ್ಕೆ ಹೋಗಿಲ್ಲ. ಗೊತ್ತಿದೆ ಯಾತಕ್ಕೆ ಗುದ್ದಾಡಬೇಕು ಅಂತೇಳಿ. ಎಲ್ಲರೂ ಯುವಕರು, ಪ್ರತಿಭಾವಂತ ಯುವಕರು, ಸಂವಿಧಾನವನ್ನು ಎತ್ತಿಡಿಯುವಂತಹ ಪ್ರತಿಭಾಶಾಲಿಗಳು,
ವಿವೇಕವಂತರು, ಈ ದೇಶದ ಆಸ್ತಿ ಆಗಬೇಕಾದಂಥವ್ರು. ಅವ್ರನ್ನ ಭಯೋತ್ಪಾದಕರು ಅಂತ ಹೇಳ್ತೀರಿ. ಮೋದಿ ಸರ್ಕಾರದ ನೀತಿಗಳ ವಿರುದ್ಧ ಈಗ SIR ವಿರುದ್ಧ ಮತ್ತೆ ಅದೇ ನಡೀತಿದೆ. SIR ಅನ್ನುವಂಥದ್ದು NRCಯ ಮತ್ತೊಂದು ಮುಖ. ನೋಡಿದ್ದೀವಿ, ಎರಡೇ ಹಂತದಲ್ಲಿ 6.5 ಕೋಟಿ ಜನ ಮತದಾನದ ಹಕ್ಕಿನಿಂದ ವಂಚಿತರಾಗಿದ್ದಾರೆ, ಮತಪಟ್ಟಿಗಳಿಂದ ತಿರಸ್ಕರಿಸಲ್ಪಟ್ಟಿದ್ದಾರೆ. ದೇಶಾದ್ಯಂತ ಆದರೆ ಕನಿಷ್ಠ 20 ಕೋಟಿ ಜನ ಯಾರಿರ್ತಾರೆ? ನಿರಕ್ಷರಸ್ಥರು, ಅಕ್ಷರ ಬರೆದಿರೋರು, ಬಡವರು, ಸ್ಲಮ್ ವಾಸಿಗಳು, ಆದಿವಾಸಿಗಳು, ದಲಿತರು, ಮುಸ್ಲಿಮರು. ಇವರನ್ನು ಬಹಳ ಯೋಜಿತವಾಗಿ ಓಟಿನಿಂದ ಹೊರಗಿಟ್ಟು ತಾವು ಮಾತ್ರ ಶಾಶ್ವತವಾಗಿ ಪದೇ ಪದೇ ಚುನಾವಣೆಯಲ್ಲಿ ಗೆದ್ದು ಬರಬೇಕು ಅನ್ನುವ ರೀತಿಯಲ್ಲಿ, ನಾಗರಿಕತ್ವವೇ ನಿರಾಕರಿಸುವ ರೀತಿಯಲ್ಲಿ ಏನು ಷಡ್ಯಂತ್ರ ನಡೀತಿದೆ, ಸಂವಿಧಾನಿಕ ಕರ್ತವ್ಯ ಇದರ ವಿರುದ್ಧ ಹೋರಾಟ ಮಾಡುವಂಥದ್ದು ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳದ್ದು. ಈಗ ನೀವು ಈ ರೀತಿ ಹೋರಾಟ ಮಾಡಿದವ್ರನ್ನ ಭಯೋತ್ಪಾದಕರು ಅಂತ ಜೈಲಿಗೆ ಹಾಕಿ ವರ್ಷಗಟ್ಟಲೆ ಹೊರಗೆ ಬರದಂತೆ ಮಾಡಿದ್ರೆ ನಿಮಗೆ ಏನು ಬೇಕಾದರೂ ಕಾನೂನು ಮಾಡ್ಕೊಂಡು ಹೋಗ್ಬೋದು. ಕಾಂಗ್ರೆಸ್ ಮುಕ್ತ ಭಾರತ ಅಂದ್ರಿ ಫಸ್ಟು, ವಿರೋಧ ಪಕ್ಷ ಮುಕ್ತ ಭಾರತ ಅಂತಂದ್ರಿ. ಈಗ ನೀವು ಮಾಡಬೇಕಾಗಿರೋದು ವಿರೋಧ ಮುಕ್ತ ಭಾರತ ಮಾಡಲಿಕ್ಕೆ ಹೊರಟಿದ್ದೀರಿ. ಫ್ಯಾಸಿಸ್ಟ್ ಸರ್ವಾಧಿಕಾರವನ್ನು ತರುವುದಕ್ಕೆ UAPA ಕಾಯ್ದೆಗಳ ದುರ್ಬಳಕೆ ಆಗ್ತಿದೆ. ದುರದೃಷ್ಟವಶಾತ್ ಭಾರತದ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠದ ಈ ಆದೇಶ ಮೋದಿ ಸರ್ಕಾರದ ಫ್ಯಾಸಿಸ್ಟ್ ಸರ್ವಾಧಿಕಾರಕ್ಕೆ ಒಂದು ಸಾಧನವಾಗಿ ಬಳಕೆಯಾಗಿಬಿಟ್ಟಿದೆ. ಇದರ ವಿರುದ್ಧ ಕಾನೂನಿನ ಹೋರಾಟವೂ ಮಾಡಬೇಕು. ಇದಕ್ಕೊಂದು ಕ್ಯುರೇಟಿವ್ ಪೆಟಿಷನ್ ಕೂಡ ಹಾಕುವುದಕ್ಕೆ ಸಾಧ್ಯವಿದ್ದಲ್ಲಿ, ಹಾಗೂ UAPA ಕಾಯ್ದೆಯೇ ರದ್ದಾಗಬೇಕು. ಬರೀ 43D/5 ಅಲ್ಲ, UAPA ಕಾಯ್ದೆಯೇ ಸರ್ಕಾರ ತನ್ನ ವಿರೋಧಿಗಳನ್ನು ಮಟ್ಟ ಹಾಕುವುದಕ್ಕೆ ತಂದಿರುವಂತಹ ಕರಾಳ ಕಾಯ್ದೆ, ಅದು ರದ್ದಾಗಬೇಕು ಅನ್ನುವ ದಿಕ್ಕಿನಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ದೊಡ್ಡ ಹೋರಾಟ ಮಾಡಿದರೆ ಮಾತ್ರ ಈ ದೇಶದಲ್ಲಿ ಪ್ರಜಾತಂತ್ರ ಉಳಿಯುತ್ತೆ. ಇಲ್ಲ ಅಂದರೆ ಇವತ್ತು ಉಮರ್ ಖಲೀದ್, ನಾಳೆ ನಾನು, ನೀವು ಎಲ್ಲರೂ ಕೂಡ ಆಗ್ತೀವಿ ಅನ್ನೋದು ಮರೆಯದಿರೋಣ ಅಂಥೇಳಿ ಇವತ್ತಿನ ಈ ಸಂಚಿಕೆಯಲ್ಲಿ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.